ರಾಜ್ಯದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ಒಳಗೊಂಡಂತ ಒಂದು ಏಕೈಕ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅದು ನನ್ನ ಕಾಲೇಜು ಅಂತಕ್ಕಂಥ ಹೆಮ್ಮೆ ನಮ್ಮೆಲ್ಲರಿಗಿದೆ. ಪದವಿ ಪೂರ್ವ ಕಾಲೇಜ್ ಬೈಲಹೊಂಗಲದ ವಿದ್ಯಾರ್ಥಿಗಳ ಒಂದು ಸಂದರ್ಶನಕ್ಕೆ ಬಂದಿದ್ದೇವೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಹೊಂದಿರತಕ್ಕಂಥ ಹೆಮ್ಮೆಯ ಕಾಲೇಜು ನಮ್ಮ ಸರ್ಕಾರಿ ಕಾಲೇಜು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ನಾವೇನು ಹೇಳಿದ್ರು ಕೂಡ ಅದಕ್ಕೆ ನೋ ಅನ್ನುವಂತ ಪ್ರಶ್ನೆ ಬರಂಗಿಲ್ಲ. ಹೌದು. ಬಟ್ ಅವ್ರು ಏನ್ ಹೇಳ್ತಾರ ಅದಕ್ಕೆ ನಾನು ಕೂಡ ಯಾವುದಕ್ಕೂ ನೋ ಅನ್ನೋದಿಲ್ಲ. ಈ ರೀತಿಯಾಗಿ ಒಂದು ಕೋಆರ್ಡಿನೇಷನ್ ಏನಿದೆಯಲ್ಲ, ಈ ಕೋಆರ್ಡಿನೇಷನ್ ಇದ್ರೆ ಇಡೀ ಜಗತ್ತನ್ನ ನಾವು ಮ್ಯಾನೇಜ್ ಮಾಡ್ಬೋದು. ನಮ್ಮ ಕಾಲೇಜ್ನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಗೆ ಪ್ರತಿಯೊಂದಕ್ಕೂ ಎರಡೆರಡು ಲ್ಯಾಬ್ಗಳು, ಜೊತೆಗೆ ಕಂಪ್ಯೂಟರ್ ಸೈನ್ಸು ಬಹಳ ಸುಂದರ ಸುಸಜ್ಜಿತವಾಗಿರ್ತಕ್ಕಂಥ ಪ್ರಯೋಗಾಲಯ ನಮ್ಮ ಕಾಲೇಜಲ್ಲಿ ಇದೆ. ನಿಮ್ಮೆಲ್ಲರಿಗೂ ನಿಮ್ಮ ಸುದರ್ಶನ್ ಉಪಾಧ್ಯ ಮಾಡುವ ನಮಸ್ಕಾರ. ಇವತ್ತಿನ ದಿವಸ ನಾವು ಪದವಿ ಪೂರ್ವ ಕಾಲೇಜ್ ಬೈಲಹೊಂಗಲ್, ನಮ್ಮ ಈ ಪದವಿ ಪೂರ್ವ ಕಾಲೇಜ್ ಬೈಲಹೊಂಗಲಕ್ಕೆ ನಮ್ಮ ವಿದ್ಯಾರ್ಥಿ ಬೆಳಕು ಟೀಮ್ ಹುಬ್ಳಿಯಿಂದ ಆಗಮಿಸಿದ್ದು, ಈ ವಿದ್ಯಾರ್ಥಿ ಬೆಳಕು ಟೀಮ್ನಲ್ಲಿ ಇವತ್ತಿನ ಸಂಚಿಕೆ ನಮ್ಮ ಪದವಿ ಪೂರ್ವ ಕಾಲೇಜ್ ಬೈಲಹೊಂಗಲದ ವಿದ್ಯಾರ್ಥಿಗಳ ಒಂದು ಸಂದರ್ಶನಕ್ಕೆ ಬಂದಿದ್ದೇವೆ. ಆದ ಕಾರಣ ಈ ಸಂದರ್ಶನವನ್ನು ಎಲ್ಲರೂ ವೀಕ್ಷಿಸಬೇಕಾಗಿ ವಿನಂತಿ. ನಮ್ಮ ಊರ ಕಾಲೇಜು ನಮ್ಮ ಹೆಮ್ಮೆ. ಧನ್ಯವಾದಗಳು ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ತಮ್ಮ ಬಗ್ಗೆ ಒಂದು ಸಣ್ಣ ಕಿರುಪರಿಚಯ ವೀಕ್ಷಕರಿಗಾಗಿ. ಸರ್ ನಮಸ್ಕಾರ. ನಾನು ಬಸವರಾಜ ಕುರಿ ಅಂತೇಳಿ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಬೈಲಹೊಂಗಲದಲ್ಲಿ ಸುಮಾರು 17 ವರ್ಷಗಳಿಂದ ಹಿರಿಯ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಈಗ ನಾವು ಬೈಲಹೊಂಗಲದ ಬಗ್ಗೆ ಮಾತಾಡಬೇಕಾದ್ರೆ ನಿಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇದೆಯಲ್ಲ, ಇದೇ ಮೇನ್ ಪಾಯಿಂಟ್ ಆಗುತ್ತೆ. ಹೌದು ಸರ್, ನಿಜ. ರಾಜ್ಯಕ್ಕೆ ಅತ್ಯಂತ ಹೆಚ್ಚಿನ ವಿದ್ಯಾರ್ಥಿ ಸಂಖ್ಯೆ ಹೊಂದಿರತಕ್ಕಂಥ ಏಕೈಕ ಕಾಲೇಜ್ ಆಗಿ ನಿಮ್ಮ ಕಾಲೇಜ್ ಇದೆ ಸರ್. ಖಂಡಿತ ಸರ್. ನಿಜವಾಗ್ಲೂ ಕೂಡ ಉತ್ತರ ಕರ್ನಾಟಕದ ಒಂದು ಹೆಮ್ಮೆಯ ಕಾಲೇಜು ನಮ್ಮ ಬೈಲಹೊಂಗಲ ಕಾಲೇಜು. ಇಡೀ ಕರ್ನಾಟಕದ ಇತಿಹಾಸದಲ್ಲಿಯೇ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಹೊಂದಿರತಕ್ಕಂತ ಹೆಮ್ಮೆಯ ಕಾಲೇಜು ನಮ್ಮ ಸರ್ಕಾರಿ ಕಾಲೇಜು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ನಾವು ಇದನ್ನ ಉತ್ತರ ಕರ್ನಾಟಕದ ಒಂದು ನಳಂದ ವಿಶ್ವವಿದ್ಯಾಲಯ ಅಂತ ಹೇಳಿ ಕೆಲಸ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ ಸರ್. ಸರ್, ಇಷ್ಟೊಂದು ವಿದ್ಯಾರ್ಥಿಗಳಂತ ನೀವು ಹೇಗೆ ನಿಭಾಯಿಸ್ತೀರಾ ಸರ್? ಸರ್, ನಮ್ಮಲ್ಲಿ ತ್ಯಾಗ ಮನೋಭಾವನೆ ಇದೆ ಸರ್. ನಮ್ಮ ಶಿಕ್ಷಕ ವೃತ್ತಿ ಬಗ್ಗೆ ಅಪಾರ ಗೌರವ ಇದೆ. ಮಕ್ಕಳನ್ನ ನಮ್ಮ ಮಕ್ಕಳಂತೆ ತಿಳಿದು ನಾವು ಪಾಠ ಮಾಡ್ತೀವಿ ಸರ್. ಮನೆಯ ಮೊದಲ ಪಾಠಶಾಲೆಯಲ್ಲಿ ಜನನಿ ತಾಯಿ ಮೊದಲ ಗುರು ಅಂತ ಶಿಕ್ಷಕರಾಗಂತವ್ರು ನಾವು ಒಬ್ಬ ತಾಯಿ ತಮ್ಮ ಮಕ್ಕಳನ್ನ ಹೇಗೆ ಮನೆಯಲ್ಲಿ ಒಂದು ಬೆಳೆಸಿ ಅವರಿಗೆ ಸಂಸ್ಕಾರವನ್ನು ಕೊಡ್ತಾಳೋ, ನಮ್ಮ ಕಾಲೇಜಿನ ಬರ್ತಕ್ಕಂಥ ಮಕ್ಕಳನ್ನ ನಾವು ನಮ್ಮ ಸ್ವಂತ ಮಕ್ಕಳು ಅಂತ ತಿಳ್ಕೊಂಡು, ಯಾಕಂದ್ರೆ ನಾವು ಶಿಕ್ಷಕರಾದಂಥವ್ರು ಮಕ್ಕಳ ಒಂದು ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕಾಗ್ತದೆ ಸರ್. ಹೀಗಾಗಿ ನಮಗೆ ಅತಿ ಖುಷಿಯಿಂದ ಅವ್ರಿಗೆ ಮಕ್ಕಳಿಗೆ ನಾವು ಪಾಠ ಮಾಡ್ತೀವಿ ಸರ್. ಓಕೆ ಸರ್. ನಿಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ತುಂಬಾ ವ್ಯವಸ್ಥೆಗಳಿದೆ ಸರ್. ಹೌದು. ಶಿಕ್ಷಣಕ್ಕಾಗಿ ತುಂಬಾ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಸರ್. ಹೌದು ಸರ್. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಸರ್, ನಿಜವಾಗ್ಲೂ ನಮ್ಮ ಕಾಲೇಜಿನಲ್ಲಿ ಓದ್ತಕ್ಕಂಥ ಎಲ್ಲ ಮಕ್ಕಳಿಗೆ ಎಲ್ಲ ಸೌಲಭ್ಯಗಳಿದಾವೆ ಸರ್. ಹೌದು ಸರ್. ಇದಕ್ಕೆ ಮುಖ್ಯ ಕಾರಣ ಅಂತ ಕೇಳಿದ್ರೆ ನಮ್ಮ ಬೈಲಹೊಂಗಲದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಮಹಾಂತೇಶ ಕೌಜುರಿ ಸರ್ ಅವರು ಒಬ್ಬ ಆದರ್ಶ ರಾಜಕಾರಣಿಗಳು. ಇವತ್ತು ಇಡೀ ಈ ಶಾಸಕರಿಗೆ ಒಬ್ಬ ಮಾದರಿ ಶಾಸಕರಾಗಿ ಇವತ್ತು ಹೊರಹೊಮ್ಮಿದ್ದಾರೆ. ಇವತ್ತು ಇಲ್ಲಿ ಓದ್ತಕ್ಕಂಥ ಮಕ್ಕಳನ್ನ ತಮ್ಮ ಸ್ವಂತ ಮನೆಯ ಮಕ್ಕಳೇನೋ ಎಂಬಂತೆ ಅವರಿಗೆ ಎಲ್ಲ ಸೌಲಭ್ಯಗಳನ್ನ ಒದಗಿಸಿಕೊಡ್ತಾ ಇದ್ದಾರೆ. ಅವರಿಗೆ ಎಲ್ಲ ಒಳ್ಳೆಯ ಕ್ಲಾಸ್ ರೂಮ್ಗಳಾಗಿರ್ಬೋದು, ಸುಂದರವಾಗಿರ್ತಕ್ಕಂಥ ಒಂದು ಗ್ರಂಥಾಲಯ ಆಗಿರ್ಬೋದು, ಕುಡಿಲಿಕ್ಕೆ ಶುದ್ಧ ನೀರಾಗಿರ್ಬೋದು, ಆಮೇಲೆ ಎಲ್ಲ ಪೀಠೋಪಕರಣಗಳಾಗಿರ್ಬೋದು, ಮತ್ತೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿ ಅವರಿಗೆ ಒಂದು ಒಳ್ಳೆಯ ಮಾದರಿ ಶಾಸಕರಾಗಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ ಸರ್. ಓಕೆ ಸರ್. ಸರ್, ಈಗ ನೀವು ವರ್ಕ್ ಮಾಡ್ತಾ ಇರೋದು ಆರ್ಟ್ಸ್ ವಿಭಾಗದಲ್ಲಿ ಅಂತ. ಹೌದು ಸರ್. ಸರ್, ಆರ್ಟ್ಸ್ ವಿಭಾಗದಲ್ಲಿ ನೀವು ವಿದ್ಯಾರ್ಥಿಗಳಿಗೆ ಯಾವ ತರ ಶಿಕ್ಷಣ ಮಾಡ್ತೀರಾ? ಅವ್ರಿಗೆ ಯಾವ ತರ ಎಕ್ಸ್ಟ್ರಾ ಆಕ್ಟಿವಿಟೀಸ್ ನೀವು ಕೈಗೊಳ್ತೀರಾ ಅಂತ ಹೇಳಿ? ಎಸ್ ಸರ್. ಏನಾಗಿದೆ ಅನ್ಸರ, ಇತ್ತಿತ್ತಲಾಗಿ ನಮ್ಮಲ್ಲಿ ಸ್ವಲ್ಪ ಮಕ್ಕಳಲ್ಲಿ ಆರ್ಟ್ಸ್ ಅಂದ್ರೆ ನಾವು ಆರ್ಟ್ಸ್ ಓದಿದ್ರೆ ಏನು ಭವಿಷ್ಯ ಇಲ್ಲವೇನು ಅಂತಕ್ಕಂಥ ಒಂದು ಮನೋಭಾವನೆ ಇದೆ ಸರ್. ಕೇವಲ ಸೈನ್ಸ್ ಓದಿದ್ರೆ, ವಿಜ್ಞಾನ ವಿಭಾಗ ಸೇರಿದ್ರೆ ಅಥವಾ ಕಾಮರ್ಸ್ ಓದಿದ್ರೆ ಭವಿಷ್ಯ ಇದೆ ಅಂತಕ್ಕಂಥದ್ದು ಒಂದು ತಪ್ಪು ಕಲ್ಪನೆ ಇದೆ ಸರ್. ಸೊ ಆ ತಪ್ಪು ಕಲ್ಪನೆಯನ್ನ ಅದರಿಂದ ಹೊರಗಾಗಿ ಈ ಕಲಾ ವಿಭಾಗವನ್ನು ತೆಗೆದುಕೊಂಡ್ರು ಕೂಡ ಮುಂದೆ ನಮಗೆ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳಿ ನಾವು ಮಕ್ಕಳಲ್ಲಿ ತುಂಬಬೇಕಾಗಿದೆ ಸರ್. ಆ ನಿಟ್ಟಿನಲ್ಲಿ ನಾವು ಕಲಾ ವಿಭಾಗದಲ್ಲಿ ಪ್ರತಿ ವರ್ಷ ರ್ಯಾಂಕ್ ಅನ್ನು ತರಬೇಕು ಅಂತಕ್ಕಂಥ ಸದುದ್ದೇಶವನ್ನು ಹೊಂದಿ 2023ನೇ ಇಸ್ವಿಯಲ್ಲಿ ನಾವು ಒಂದು ಒಳ್ಳೆ ಯೋಜನೆ ಹಾಕಿಕೊಂಡು ರ್ಯಾಂಕ್ ಅನ್ನ ತಂದೆ ತರಬೇಕು ಅಂತಕ್ಕಂಥ ಒಂದು ಹಂಬಲದಿಂದ ಒಂದು ಮೊದಲೇ ರ್ಯಾಂಕ್ ಅನ್ನ ನಾವು ಪಡ್ಕೊಳ್ತೇವೆ ಅಂತ ಒಂದು ಹಂಬಲ ಇತ್ತು, ಗುರಿ ಇತ್ತು.
ಆದರೆ ನಾವು 3ನೇ ರ್ಯಾಂಕಿಗೆ ತೃಪ್ತಿ ಪಡ್ಕೊಳ್ಬೇಕಾಯಿತು. ಸೊ 2023ರಿಂದ ಇಲ್ಲಿಯವರೆಗೆ ಸತತವಾಗಿ ನಮ್ಮ ಕಲಾ ವಿಭಾಗದಿಂದ ರಾಜ್ಯಕ್ಕೆ ರ್ಯಾಂಕ್ ಬರ್ತಾ ಇದ್ದಾರೆ ವಿದ್ಯಾರ್ಥಿಗಳು ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಅನಿಸ್ತಾ ಇದೆ ಸರ್. ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಹೇಳೋದಾದ್ರೆ ಸರ್ ನೀವು ಹೇಳ್ಬೋದು. ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗೆ ಹೇಳೋದು ಇಷ್ಟ ಸರ್, ವಿದ್ಯಾರ್ಥಿಗಳು ಜೀವನದಲ್ಲಿ ಗುರಿಯನ್ನ ಹೊಂದಬೇಕು ಸರ್. ತಂದೆ ತಾಯಿಗಳಿಗೆ ಏನಾದರೂ ಒಂದು ಮಾಡಿ ತೋರಿಸುವಂತ ಮಕ್ಕಳಾಗಬೇಕು, ಈ ಸಮಾಜಕ್ಕೆ ಕೊಡುಗೆ ಕೊಡ್ತಕ್ಕಂಥ ಮಕ್ಕಳಾಗಬೇಕು. ಎಷ್ಟೋ ಸಾಧಕ ವಿದ್ಯಾರ್ಥಿಗಳನ್ನ ತಮ್ಮ ಜೀವನದಲ್ಲಿ ಅವರು ಆದರ್ಶ ಇಟ್ಟುಕೊಂಡು ಇವತ್ತು ನಮ್ಮ ಕಾಲೇಜಿನಿಂದ ವಿಶೇಷವಾಗಿ ಕಲಾ ವಿಭಾಗದಿಂದ ಸಹನಾ ಕಡ್ಕೊಳ್ ಅಂತಕ್ಕಂಥ ಒಬ್ಬಳು ವಿದ್ಯಾರ್ಥಿನಿ 2023ರಲ್ಲಿ ರಾಜ್ಯಕ್ಕೆ 3ನೇ ರ್ಯಾಂಕ್ ಬಂದು ಇವಾಗ ಆ ವಿದ್ಯಾರ್ಥಿನಿ ಸರ್ಕಾರಿ ಕೋಟಾದಲ್ಲಿ ಅವಳು ನೇರ ನೇಮಕಾತಿನ ಒಂದು ಸರ್ಕಾರಿ ನೌಕರಿ ಮಾಡ್ತಾ ಇದ್ದಾಳೆ. ಅದೇ ರೀತಿಯಾಗಿ ಕಾವೇರಿ ಭಜಂತ್ರಿ ಇರಬಹುದು, ಈ ಹಿಂದೆ ಶೋಭಾ ಕದಮ್ ಅಂತಕ್ಕಂಥ ಒಬ್ಬಳು ವಿದ್ಯಾರ್ಥಿನಿ ರಾಜ್ಯಕ್ಕೆ ರ್ಯಾಂಕ್ ಬಂದಿದ್ದು. ಸೊ ಇಂಥ ವಿದ್ಯಾರ್ಥಿಗಳನ್ನ ಆದರ್ಶವಾಗಿ ಇಟ್ಕೊಂಡು ಇವತ್ತು ಎಷ್ಟೋ ಸಾಧಕರ ಒಂದು ಜೀವನವನ್ನ ಆದರ್ಶವಾಗಿ ಇಟ್ಟುಕೊಂಡು ಅಭ್ಯಾಸ ಮಾಡಿದ್ದೇ ಆದರೆ ಖಂಡಿತ ಅವರು ಕಲಾ ವಿಭಾಗದಲ್ಲಿ ಮಿಂಚಬಹುದು ಅಂತ ನಾನು ಹೇಳ್ತೇನೆ. ಈ ವರ್ಷ ನಾವು ಕಲಾ ವಿಭಾಗದ ಒಂದು ದ್ವಿತೀಯ PUC ಒಂದು ಫಲಿತಾಂಶವನ್ನು ನೋಡಿದಾಗ ರಾಜ್ಯಕ್ಕೆ 598 ಅಂಕಗಳನ್ನು ಪಡೆದುಕೊಂಡು ಪ್ರಥಮ ಸ್ಥಾನವನ್ನ ನಮ್ಮ ಬಳ್ಳಾರಿ ಜಿಲ್ಲೆಯ ಕೊಟ್ಟೂರು ಅಂತಕ್ಕಂಥ ಇಂದುಮತಿ PU ಕಾಲೇಜಿನ ವಿದ್ಯಾರ್ಥಿಗಳು 2 ವಿದ್ಯಾರ್ಥಿನಿಯರು ಇವತ್ತು ಕಲಾ ವಿಭಾಗದವರು 598 ಅಂಕಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕಾಗಿ ಕಲಾ ವಿಭಾಗದ ವಿದ್ಯಾರ್ಥಿಗಳು ನಾನು ಹೇಳೋದಿಷ್ಟೇ, ಕಲಾ ವಿಭಾಗ ಅಂತ ಹಿಂಜರಿಕೆ ಬೇಡ, ಕೀಳರಿಮೆ ಬೇಡ. ನೀವು ಕೂಡ ಮನಸ್ಸು ಮಾಡಿದರೆ ಏನ್ ಬೇಕಾದ್ರೆ ಸಾಧಿಸಬಹುದು. ಈ ಉದಾಹರಣೆಗಾಗಿ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಕೂಡ ಒಬ್ಬ ಕಲಾ ವಿಭಾಗದಿಂದ ಬಂದಿರತಕ್ಕಂಥ ಒಬ್ರು ವಿದ್ಯಾರ್ಥಿ. ಅವರು MA ಇನ್ ಪೊಲಿಟಿಕಲ್ ಸೈನ್ಸ್ ಮಾಡಿ ಇವತ್ತು ವಿಶ್ವಗುರು ಅಂತಕ್ಕಂಥ ಒಂದು ಕಲ್ಪನೆಯನ್ನ ಇವತ್ತು ಸಾಕಾರ ಮಾಡ್ಲಿಕ್ಕೆ ಇವತ್ತು ಕಲಾ ವಿಭಾಗದಿಂದಲೇ ನಾವು ಇವತ್ತು ಹಿಂದಿನ ಮಾಜಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಆಗಿರ್ಬೋದು, ಇಂಥ ಎಷ್ಟೋ ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಮುಂಬರ್ತಕ್ಕಂಥ ಕಲಾ ವಿಭಾಗದ ವಿದ್ಯಾರ್ಥಿಗಳು ತಮ್ಮಲ್ಲಿ ಕೂಡ ಪ್ರತಿಭೆಗಳಿರ್ತಾವ, ಆ ಪ್ರತಿಭೆಗಳನ್ನು ಉಪಯೋಗಿಸಿಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿದ್ದೇ ಆದರೆ ಕಲಾ ವಿಭಾಗಕ್ಕೆ ನೀವು ಒಂದು ಒಳ್ಳೆಯ ಕೀರ್ತಿನ ತರತಕ್ಕಂಥ ಮಕ್ಕಳು ಆಗ್ತೀರಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯ ನಮ್ಮದೇ ಹಂಚಿಕೊಂಡಿದ್ದೆ ಸರ್ ಕಾರ್ಯಕ್ರಮಕ್ಕೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಹನುಮಂತು, ನಮ್ ಹೊಲ ಗದ್ದೆಗೆಲ್ಲ ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸಿದ್ದೆ, 3 ತಿಂಗಳಿಗೆ ಹಾಳಾಗೋಯ್ತು. ಅದಕ್ಕೆ ಹೇಳುದು ಸಿದ್ದಣ್ಣ, ಯಾವ್ದಾವ್ದು ಸ್ಪ್ರಿಂಕ್ಲರ್ ಹಾಕಿಸ್ಬಾರ್ದಂತ. ಮತ್ ನೀನ್ ಯಾವ್ದು ಹಾಕ್ಸಿದ್ಯಾ? ಅದು ನಂಬರ್ 1 ಸ್ಪ್ರಿಂಕ್ಲರ್ ಪೈಪು. ಇದು ಗುಣಮಟ್ಟಕ್ಕೆ, ವಿಶ್ವಾಸಕ್ಕೆ ಹಾಗೂ ನಂಬಿಕೆಗೆ ನಂಬರ್ 1. ನಮಗೆ ಕೈಗೆ ಇಟ್ಕೋ ತರಾನೇ ಸಿಗುತ್ತೆ. ನೀನು ಅದನ್ನೇ ಹಾಕ್ಸು. ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ತಮ್ಮ ಒಂದು ಸಣ್ಣ ಪರಿಚಯ ಸರ್. ಸರ್, ನಾನು ಬಸವರಾಜ್ ಮಾರುತಿ ಕೊಳವಿ, ರಸಾಯನಶಾಸ್ತ್ರ ಉಪನ್ಯಾಸಕ. ಸುಮಾರು 17 ವರ್ಷಗಳಿಂದ ಈ ಕಾಲೇಜಿನಲ್ಲಿ ನಾನು ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸರ್, ಈ ಬೈಲಹೊಂಗಲದಲ್ಲಿ ನಿಮ್ಮ ಸರ್ಕಾರಿ PU ಕಾಲೇಜ್ ಇದೆ ಸರ್. ಇದು ತುಂಬಾ ಹೆಸರುವಾಸಿಯಾದಂತ ಕಾಲೇಜ್ ಆಗಿದೆ. ಈ ಕಾಲೇಜ್ ಬಗ್ಗೆ ಸರ್ ನೀವು ಹೇಳೋದಾದ್ರೆ. ಸರ್, ನಾನು 2009ರಲ್ಲಿ ಈ ಕಾಲೇಜಲ್ಲಿ ವರ್ಗಾವಣೆಯಾಗಿ ಬಂದೆ. ಆ ವರ್ಷ ಸುಮಾರು ಕೇವಲ 50 ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗದಲ್ಲಿ ಓದ್ತಾ ಇದ್ರು. ಇವತ್ತಿಗೆ ಈ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಸುಮಾರು 1720 ಮಕ್ಕಳು ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅತ್ಯಂತ ಹೆಮ್ಮೆಯ ವಿಷಯ. ಮೊದಲಿನಿಂದನೂ ಕೂಡ ಇಲ್ಲಿ ಏನು ವಿಜ್ಞಾನ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಉಪನ್ಯಾಸಕರಾಗಿರ್ಬೋದು, ನಮ್ಮ ಪ್ರಾಚಾರ್ಯರಾಗಿರ್ಬೋದು, ಅದರ ತದನಂತರ ವರ್ಗಾವಣೆಯಾಗಿ ಬಂದಿರತಕ್ಕಂಥ ಎಲ್ಲ ಗೌರವಾನ್ವಿತ ಉಪನ್ಯಾಸಕರು ಬಹಳಷ್ಟು ತಮ್ಮ ಸಮರ್ಪಣಾ ಮನೋಭಾವನೆಯಿಂದ ಕೆಲಸ ಮಾಡಿದ್ರಿಂದ ಬಹುತೇಕ ರಾಜ್ಯದಲ್ಲಿ ಗುರುತಿಸಲ್ಪಡುವಂತ ರೀತಿ ಒಳಗ ಈ ಕಾಲೇಜು ಬೆಳೆದಿದೆ. ಅದರಲ್ಲೂ ವಿಶೇಷವಾಗಿ ವಿಜ್ಞಾನ ವಿಭಾಗಕ್ಕೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಮೊದಲಿನಿಂದನೂ ಕೂಡ ಬಂದು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬೆಳೆದಿದೆ. ಜೊತೆಗೆ ಇನ್ನೊಂದು ಹೆಮ್ಮೆಯ ವಿಷಯ ಏನಂತ ಕೇಳಿದ್ರೆ, ಬಹುತೇಕ ರಾಜ್ಯದಲ್ಲಿ ಪ್ರತಿ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ 2 ಲ್ಯಾಬ್ಗಳು ಇರುವಂತ ಯಾವ ಕಾಲೇಜನ್ನು ಕೂಡ ಬಹುತೇಕ ಇಲ್ಲ. ನಮ್ಮ ಕಾಲೇಜಿನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಗೆ ಪ್ರತಿಯೊಂದಕ್ಕೂ 2 ಲ್ಯಾಬ್ಗಳು, ಜೊತೆಗೆ ಕಂಪ್ಯೂಟರ್ ಸೈನ್ಸ್ ಬಹಳ ಸುಂದರ ಸುಸಜ್ಜಿತವಾಗಿರ್ತಕ್ಕಂಥ ಪ್ರಯೋಗಾಲಯ ನಮ್ಮ ಕಾಲೇಜಲ್ಲಿ ಇದೆ. ಒಳ್ಳೆಯ ಗ್ರಂಥಾಲಯ ಇದೆ. ಬಹಳಷ್ಟು ನಾವು ವಿಜ್ಞಾನ ವಿಭಾಗದ ಮಕ್ಕಳಿಗೆ ಈ ತಮ್ಮ ವೃತ್ತಿಪರ ಕೋರ್ಸ್ಗಳಿಗೆ ಏನು ಪ್ರವೇಶಗಳು ನಡೀತಾವ, ಪರೀಕ್ಷೆಗಳು ನಡೀತಾವ, ಅವಕ್ಕೂ ಕೂಡ ತಯಾರಾಗಲಿಕ್ಕೆ ಪುಸ್ತಕಗಳ ನಮ್ಮ ಕಾಲೇಜಿನಲ್ಲಿ ಲಭ್ಯವಿದೆ ಅನ್ನುವಂಥದ್ನ ಸುಂದರ ಸುಸಜ್ಜಿತವಾಗಿರ್ತಕ್ಕಂಥ ಈ ಒಂದು ಕಟ್ಟಡ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾದಾನ ಮಾಡ್ತಾ ಇದೆ ಅಂತ ಹೆಮ್ಮೆಯಿಂದ ನಾನು ಹೇಳ್ಕೊತಾ ಇದ್ದೆ. ಸರ್, ನಾವು ಎಷ್ಟೋ ಸರಿ ನೋಡ್ತೀವಿ, ಬೇರೆ ಪ್ರೈವೇಟ್ ಕಾಲೇಜಸ್ ಕೂಡ ನಾವು ನೋಡ್ತೀವಿ, ಅಲ್ಲಿ ಸರಿಯಾದಂತ ಲ್ಯಾಬ್ ಫೆಸಿಲಿಟಿಗಳೇ ಇರಲ್ಲ. ಸೊ ಇದು ಪದವಿ ಪೂರ್ವ ಮಹಾವಿದ್ಯಾಲಯ ಅಂತ ಒಂದು ಸರ್ಕಾರಿ ಶಾಲೆ ಕೂಡ ಪ್ರತಿಯೊಂದು ವಿಷಯಕ್ಕೂ 2 ಲ್ಯಾಬ್ ಅನ್ನು ಹೊಂದೋದಕ್ಕೆ ಸರ್ ಹೇಗೆ ಸಾಧ್ಯ ಅಂತೀವಿ? ಸರ್, ಮೊದಲಿಗೆ ನಮ್ಮಲ್ಲಿ ಚಪ್ಪರ್ಬಂದ್ ಸರ್ ಅನ್ನುವಂತ ಪ್ರಾಚಾರ್ಯರು ಇಲ್ಲಿ ಇದ್ರು. ಅವರು ಬಯಾಲಜಿ ಉಪನ್ಯಾಸಕರಾಗಿರುವುದರಿಂದ ಬೇಸಿಕಲಿ ಪ್ರಾಚಾರ್ಯ ಆದ ನಂತರ
ಸ್ವಲ್ಪ ಬಹಳಷ್ಟು ಅವರು ಮುತುವರ್ಜಿ ವಹಿಸಿ ಅದ್ರ ಜೊತೆಗೆ ಆ ಸಮಯದಲ್ಲಿ ಹಿರಿಯ ಉಪನ್ಯಾಸಕರಾಗಿರುವಂತಹ ಎಲೆ ಅಂತರ್ಗಿಟ್ಟಿ ಸರ್ ಅಂತಕ್ಕಂಥವ್ರು ಕೂಡ ಕೂಡಿ ವಿಜ್ಞಾನ ವಿಭಾಗಕ್ಕೆ ಸ್ವಲ್ಪ ಪ್ರಯೋಗಾಲಯದ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಮನಗಂಡು ಅವರು ಮೊದಲಿಗೆ ಒಂದೊಂದು ಪ್ರಯೋಗಾಲಯಗಳನ್ನ ಮಾಡಿದ್ರು. ತದನಂತರ ಪ್ರತಿ ವರ್ಷ ವಿಜ್ಞಾನ ವಿಭಾಗಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗ್ತಾ ಇರೋದ್ರಿಂದ ಮಾನ್ಯ ಶಾಸಕರು ಬಹಳಷ್ಟು ಮುತುವರ್ಜಿಯನ್ನು ವಹಿಸಿ ಸರ್ಕಾರದಿಂದ ಆಗ್ತಕ್ಕಂಥ ಏನ್ ಸೌಲಭ್ಯಗಳು ಸಿಗ್ತಾವೆ ಬಹಳಷ್ಟು ಆ ಸಂದರ್ಭದಲ್ಲಿ ಸುಮಾರು 3.5 ಕೋಟಿದಷ್ಟು ಅನುದಾನವನ್ನು ತಂದು ಬಹಳ ಸುಂದರ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ ನಿರ್ಮಿಸುವುದರ ಜೊತೆಗೆ ವಿಜ್ಞಾನ ವಿಭಾಗಕ್ಕೆ ವಿದ್ಯಾರ್ಥಿಗಳಿಗೆ ಪ್ರಯೋಗಾಲಯದ ಅವಶ್ಯಕತೆ ಬಹಳಷ್ಟು ಇರ್ತದೆ ಅನ್ನುವಂಥದ್ದು ಮನಗಂಡು ಅವರು ಪ್ರತಿ ವಿಷಯಕ್ಕೂ ಕೂಡ 2 ಲ್ಯಾಬ್ಗಳನ್ನು ಮಾಡಿದ್ರು. ಸದ್ಯದ ಪರಿಸ್ಥಿತಿಯಲ್ಲಿ ಹೇಳಬೇಕು ಅಂತ ಕೇಳಿದ್ರೆ ನಮ್ಮ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಸಂಖ್ಯೆಗೆ ಅನುಗುಣವಾಗಿ ಪ್ರತಿ ವಿಭಾಗಕ್ಕೆ 3 ಪ್ರಯೋಗಾಲಯಗಳ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ನಾನು ಹೇಳ್ಬೇಕಾಗ್ತದೆ. ಖಂಡಿತ ಸರ್, ಯಾಕಂದ್ರೆ 1,000ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿ ಸಂಖ್ಯೆ ಹೊಂದಿದಾಗ ಲ್ಯಾಬ್ ಫೆಸಿಲಿಟಿ ಕೂಡ ಅದೇ ರೀತಿ ಇರಬೇಕಾಗತ್ತೆ. ಸರ್ಕಾರಿ ಶಾಲೆಗಳು ಕೂಡ ಈಗ 2 ಲ್ಯಾಬ್ ಹೊಂದಿದೆ ಅಂದ್ರೆ ಅದು ತುಂಬಾ ಹೆಮ್ಮೆ ವಿಷಯ ಸರ್ ನಮಗೆ. ಬಹಳ ಸಂತೋಷ ಅನಿಸ್ತದೆ ಸರ್. ಈಗ ನೀವು ಬರ್ತಕ್ಕಂತ ಈಗ ಟೀಚಿಂಗ್ ಮಾಡ್ತಿದ್ದಾರೆ, ನೀವು ಸೈನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 1,000 ಮೇಲಿದೆ. ಸೊ ಅದನ್ನೆಲ್ಲ ನೀವು ಯಾವ ತರ ಹ್ಯಾಂಡಲ್ ಮಾಡ್ತೀರಾ, ಯಾವ ತರ ನೀವು ಟೀಚಿಂಗ್ ಪ್ಲಾನಿಂಗ್ ಇರುತ್ತೆ ಸರ್? ಸರ್ ನಾಳೆ ನಿಜವಾಗಿ ನಿಮಗೆ ಹೇಳ್ಬೇಕು ಅಂತಂದ್ರೆ ನಾವು ಪ್ರತಿ ವರ್ಷ ಎಲ್ಲ ಗೌರವಾನ್ವಿತ ವಿಜ್ಞಾನ ವಿಭಾಗದ ಉಪನ್ಯಾಸಕರು ನಾನು ಅತ್ಯಂತ ಹೆಮ್ಮೆಯಿಂದ ಮತ್ತು ಕೃತಜ್ಞತೆಯಿಂದ ಅವ್ರನ್ನ ನಾನು ನೆನೆಸಲೇಬೇಕಾಗ್ತದ. ಇದು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅನ್ನೋದಂತದಕ್ಕಿಂತ ವಿಜ್ಞಾನ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಮೊದಲಿನಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ನಾವು ನೋಡಿದ್ರೆ ಬಹಳ ಸಮರ್ಪಣಾ ಮನೋಭಾವದಿಂದ, ವಿಶೇಷವಾಗಿ ನನ್ನ ಜೊತೆಗೆ ಕೆಲಸ ಮಾಡ್ತಕ್ಕಂಥ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ HR ಪಾಟೀಲ್ ಸರ್ ಆಗಿರ್ಬೋದು, ಆಮೇಲೆ ಆತ್ಮೀಯರಾಗಿರ್ತಕ್ಕಂಥ ನನ್ನ ವಿಷಯದ ಉಪನ್ಯಾಸಕರು ಸ್ನೇಹಿತರಾಗಿರ್ತಕ್ಕಂಥ BC ಅಡಿಕೆ ಸರ್ ಅವರು ಬಹಳಷ್ಟು ನಾವೇನೂ ಅಲ್ಲ ಅವ್ರು ಮಾಡ್ತಕ್ಕಂಥ ಕೆಲಸದ ಮುಂದೆ ನೋಡಿದ್ರೆ ನಾವೇನೂ ಅಲ್ಲ, ಇಷ್ಟು ಮುತುವರ್ಜಿ ವಹಿಸಿ ಅವರ ಕೆಲಸವನ್ನು ಮಾಡ್ತಾರ. ಅದ್ರ ಜೊತೆಗೆ ನಮಗೆ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ರಮೇಶ್ ಹುನಗುಂದ್ ಸರ್ ಆಗಿರ್ಬೋದು, ಅನಿತಾ ತಳವಾರ್ ಮೇಡಮ್ ಆಗಿರ್ಬೋದು, ನಮಗೆ ಹೆಗಲು ಕೊಟ್ಟು ಈ ಉಳಿದ ಉಪನ್ಯಾಸಕ ಬಂಧುಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಬಹಳಷ್ಟು ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾ ಇರೋದ್ರಿಂದ ಬಹಳಷ್ಟು ಚೆನ್ನಾಗಿ ಕ್ಲಾಸ್ಗಳು ನಡೀತಾ ಇದ್ದಾವೆ. ನಾನು ಪದೇ ನಮ್ಮ ಆತ್ಮೀಯ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ನಾನು ಈ ವರ್ಷದ ಮಟ್ಟಿಗೆ ಹೇಳೋದಂತ ಕೇಳಿದ್ರೆ ಪ್ರತಿ ವರ್ಷದಕ್ಕಿಂತ ಈ ವರ್ಷ ಏನೋ ಗೊತ್ತಿಲ್ಲ ನಮ್ಮ ಹಾಜರಾತಿನೂ ಕೂಡ ಎಷ್ಟಿದೆ ಅಂತ ಕೇಳಿದ್ರೆ ಪ್ರತಿದಿನ ಸುಮಾರು 95% ನಮ್ಮ ಹಾಜರಾತಿ ಇದೆ. ಶಿಕ್ಷಕರದ್ದೇ ಹಾಜರಾತಿ ಸರ್, ವಿದ್ಯಾರ್ಥಿಗಳ ಹಾಜರಾತಿ ಫಸ್ಟ್ ಇಯರ್ ದಲ್ಲಿ ಮತ್ತು ಸೆಕೆಂಡ್ ದಲ್ಲಿ ಸುಮಾರು 1700 ವಿದ್ಯಾರ್ಥಿಗಳಲ್ಲಿ ಬಹಳ ಅಂದ್ರೆ ಒಂದು 70-80 ವಿದ್ಯಾರ್ಥಿಗಳು ಗೈರ್ ಹಾಜರಾಗಿರ್ತಾರ. ಸುಮಾರು 1620 ವಿದ್ಯಾರ್ಥಿಗಳು ಅಥವಾ 1600ವರೆಗೆ ಪ್ರತಿದಿನ ಕ್ಲಾಸ್ ನಲ್ಲಿ ಅಟೆಂಡ್ ಇರ್ತಾರ. ಅಷ್ಟೇ ನಮ್ಮಷ್ಟೇ ಏನು ಗೌರವಾನ್ವಿತ ಅತಿಥಿ ಉಪನ್ಯಾಸಕರು ಕಡೆದ ಬಹಳ ಸಮರ್ಪಣಾ ಮನೋಭಾವದಿಂದ ಅವ್ರನ್ನು ಕೂಡ ನಾವು ಬಹಳ ಹೃದಯದಿಂದ ಅವ್ರನ್ನ ಅಭಿನಂದಿಸಬೇಕಾಗ್ತದ. ಅವರು ಕೂಡ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾ ಇರೋದ್ರಿಂದ ವಿಜ್ಞಾನ ವಿಭಾಗಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಅತ್ಯಂತ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ಅವ್ರು ಮುಂದರ್ತಕ್ಕಂಥ ವೃತ್ತಿಪರ ಕೋರ್ಸ್ಗಳಿಗೆ KCET, ನೀಟು, ಆಮೇಲೆ JEE ಕೂಡ ನಾವು ನಮ್ಮ ಕ್ಲಾಸ್ ನಲ್ಲೇನು ಕೂಡ ಆ ಮಕ್ಕಳನ್ನ ನಾವು ಎನ್ಕರೇಜ್ ಪ್ರೋತ್ಸಾಹಿಸ್ತಾ ಅಲ್ಲೂ ಕೂಡ ನಾವು ವಿದ್ಯಾರ್ಥಿಗಳಿಗೆ ಆ ಪ್ರಶ್ನೆಗಳನ್ನ ಮಾಡೋದ್ರ ಮೂಲಕ ಅವರನ್ನ ಬಹಳಷ್ಟು ತಯಾರಿಯನ್ನ ನಾವು ಮಾಡ್ತಾ ಇದ್ದೇವೆ. ಸರ್ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರ್ ನೀವು ಒಂದು ಮಾತು ಹೇಳೋದಾದ್ರೆ ವಿದ್ಯಾರ್ಥಿಗಳ ವಿಷಯ? ಸರ್ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಒಂದು ಗುರಿ ಏನು ಅಂತ ಕೇಳಿದ್ರೆ ನಾವೇನ ಆಗಿತ್ತು ಅಥವಾ ಅನ್ಕೊಂಡಿದ್ದೀವಿ ಅದೆಲ್ಲ ಈಗ ಬಹುತೇಕ ನಮ್ಗೆ ಆಗಿದೆ. ನಾ ಹೇಳೋ ಅರ್ಥ ಏನಂತ ಕೇಳಿದ್ರೆ ನಾವು ಏನು ವಿಜ್ಞಾನ ವಿಭಾಗದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳ ಪ್ರವೇಶವನ್ನು ಪಡಿಬೇಕು ಅನ್ಕೊಂಡಿದ್ದೇವೆ, ಆ ದಿಶೆಯಲ್ಲಿ ನಾವು ಸಾಕಷ್ಟು ಮಕ್ಕಳ ಸಂಖ್ಯೆ ನಮ್ಮಲ್ಲಿ ಆಗಿದೆ. ಅದ್ರ ಜೊತೆಗೆ ನಮ್ಮ ಬೋರ್ಡ್ ಎಕ್ಸಾಮ್ ದಲ್ಲಿ ಏನು ಕೂಡ ನಾವು ಫಲಿತಾಂಶವನ್ನ ಪಡಿತಾ ಇದ್ದೇವೆ. ಹೋದ್ ಸರಿನ ನೋಡ್ರಿ ನಮ್ಮದು 94.06% ನಾವು ನಮ್ಮ ವಿಜ್ಞಾನ ವಿಭಾಗದಲ್ಲಿ ಪರ್ಸೆಂಟೇಜ್ ಬಂದಿದೆ. ಪ್ರತಿ ವರ್ಷ ನಮ್ಮದು 90, 91, 88% ನಮ್ಮದು ಬಂದಿದೆ. ನಮ್ಮ ಎಲ್ಲ ಗೌರವಾನ್ವಿತ ವಿಜ್ಞಾನ ವಿಭಾಗದ ಉಪನ್ಯಾಸಕರು ನಾವೇನು ಶ್ರಮ ಹಾಕ್ತಾ ಇದ್ದೇವೆ ಅಂತ ಕೇಳಿದ್ರೆ ಇಷ್ಟಕ್ಕೆ ಸಾಲದು. ಮುಂಬರ್ತಕ್ಕಂಥ ಏನು ದಿನಮಾನಗಳಲ್ಲಿ ಅಥವಾ ವರ್ಷಗಳಲ್ಲಿ ನಮ್ಮ ವಿಜ್ಞಾನ ವಿಭಾಗದಲ್ಲೂ ಕೂಡ ವಿದ್ಯಾರ್ಥಿಗಳು ನೀಟ್ ಆಗಿರ್ಬೋದು, KCET ಆಗಿರ್ಬೋದು, JEE ಕೂಡ ನಾವು ಬಹಳಷ್ಟು ವಿದ್ಯಾರ್ಥಿಗಳನ್ನ ತಯಾರು ಮಾಡಿ ಆ ಪರೀಕ್ಷೆಯಲ್ಲೂ ಕೂಡ ನಮ್ಮ ಮಕ್ಕಳು ಉತ್ತಮವಾದಂತ ರ್ಯಾಂಕ್ ಅನ್ನ ಬರುವಂತ ರೀತಿಯೊಳಗೆ ನಾವೆಲ್ಲರೂ ಒಂದು ಸಮನ್ವಯದಿಂದ ಕೆಲಸ ಮಾಡಿ ಆ ಮಕ್ಕಳಿಗೆ ನಾವು ಆ ಪರೀಕ್ಷೆಗಳಲ್ಲೂ ಕೂಡ ಹೆಚ್ಚಿನ ರ್ಯಾಂಕ್ ಅನ್ನು ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಮಕ್ಕಳಿಗೂ ಕೂಡ ನಾವು ಎನ್ಕರೇಜ್ ಮಾಡ್ತಾ ಇದ್ದೇವೆ. ಆ ಮಕ್ಕಳನ್ನ ಪ್ರತಿನಿತ್ಯ ಕ್ಲಾಸ್ ನಲ್ಲಿ ಕೂಡ ನಾವು ಏನ್ ಪ್ರೋತ್ಸಾಹಿಸ್ತೇವೆ ಅಂತ ಕೇಳಿದ್ರೆ ಬಹಳಷ್ಟು ಇಲ್ಲಿವರೆಗೆ ಇನ್ನೊಂದು ವಿಷಯ ನಾನು ನಿಮ್ಗೆ ಹೆಮ್ಮೆಯಿಂದ ಹೇಳ್ಬೇಕು ಅಂತ ಕೇಳಿದ್ರೆ ನಮ್ಮ ಕಾಲೇಜಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬರ್ತಕ್ಕಂಥ ಬಡ ವಿದ್ಯಾರ್ಥಿಗಳೇ ನಮಗೆ ಹೆಚ್ಚಾಗಿರ್ತಾರ. ಸುಮಾರು 10 ವಿದ್ಯಾರ್ಥಿಗಳು ತಾವು MBBS ಅನ್ನ ಮತ್ತು PG ಅನ್ನು ಮಾಡಿದ್ದಾರೆ. ಒಬ್ಬ ವಿದ್ಯಾರ್ಥಿನಿ ಸೂಪರ್ ಸ್ಪೆಷಾಲಿಟಿ ಮಾಡಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಆ ವಿದ್ಯಾರ್ಥಿ ನಮ್ಮ ಕಾಲೇಜಿಗೆ 303 2014ರಲ್ಲಿ ರಾಜ್ಯಕ್ಕೆ KCET ಒಳಗೆ 303 ರ್ಯಾಂಕ್ ಬಂದದ್ರಿಂದ ಬಹುತೇಕ ನಮಗೆ ಬಹಳಷ್ಟು ಅದು ಅವಳಿಂದ ಪಬ್ಲಿಕ್
ಪಬ್ಲಿಸಿಟಿ ಸಿಗ್ತೇನೋ ಅಂತ ನನಗೆ ಒಂದೊಂದ್ಸಲ ವೈಯಕ್ತಿಕವಾಗಿ ಹಾಗೆ ಅನಿಸ್ತದ. ಈ ಸಾರಿನೂ ಕೂಡ ನಮ್ಮದಲ್ಲಿ ಒಬ್ಬ ವಿದ್ಯಾರ್ಥಿನಿ ನೀಟ್ನಲ್ಲಿ 541 ಮಾರ್ಕ್ಸ್ ತಗೊಂಡು ಅವಳು ಕೂಡ ಮೆಡಿಕಲ್ ಅನ್ನ ಈ ಸದ್ಯಕ್ಕೆ ಓದ್ತಾ ಇದ್ದಾಳ. ಹೀಗೆ ಇನ್ನೂ ಉಳಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಬಹಳಷ್ಟು BA MS ಮಾಡಿದಾರ, ಆಮೇಲೆ ಇಂಜಿನಿಯರಿಂಗ್ ಮಾಡಿದಾರ, ನರ್ಸಿಂಗ್ ಮಾಡಿದಾರ. ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಓದಿರ್ತಕ್ಕಂಥ ಈ ಪುಣ್ಯದ ಒಂದೇನೋ ನಮಗೆ ನೆಲದ ಒಂದು ಪುಣ್ಯ ಬಹಳ ದೊಡ್ಡದಂತ ಅನಿಸ್ತದ. ಓದ್ತಕ್ಕಂಥ ಮಕ್ಕಳು ಬಹಳಷ್ಟು ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಬಹಳಷ್ಟು ಇಂಜಿನಿಯರ್ಗಳು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಕೆಲಸ ಮಾಡ್ತಾ ಇದ್ದಾರೆ. ಬಹಳ ತೃಪ್ತಿಕರವಾಗಿರ್ತಕ್ಕಂಥ ಜೀವನವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಮಾತನ್ನ ಹೆಚ್ಚಿಗೆ ಹೇಳುವುದೇನಂತ ಕೇಳಿದ್ರೆ, ನೈತಿಕವಾಗಿಯೂ ಕೂಡ ನಮ್ಮ ಮಕ್ಕಳು ನಮ್ಮ ಕಾಲೇಜಿನಲ್ಲಿ ಬರೀ ವಿಜ್ಞಾನ ಅಂತ ಅಷ್ಟೇ ಅಲ್ಲ, ಕಲಾ ಆಗಿರ್ಬೋದು, ವಾಣಿಜ್ಯ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು ಓದ್ತಕ್ಕಂಥ ಮಕ್ಕಳಿಗೆ. ಯಾಕಂದ್ರೆ ನಮ್ಮ ಕಾಲೇಜಿನಲ್ಲಿ ಪಾಠ ಮಾಡ್ತಕ್ಕಂಥ ಏನು ಉಪನ್ಯಾಸಕರಿದ್ದಾರೆ, ಗೌರವಾನ್ವಿತ ಉಪನ್ಯಾಸಕರಿದ್ದಾರೆ, ಅವರು ಬರೇ ಸಿಲೆಬಸ್ ಅನ್ನ ಅಷ್ಟೇ ಹೇಳುವುದಷ್ಟೇ ಅಲ್ಲ, ನೈತಿಕವಾಗಿರ್ತಕ್ಕಂಥ ಮೌಲ್ಯಗಳೂ ಕೂಡ ತಮ್ಮ ಪಾಠದಲ್ಲಿ ಹೇಳ್ತಾ ಇರೋದ್ರಿಂದ ನಾವು ಬಹಳ ಇಂಪಾರ್ಟೆಂಟ್. ಈಗಿನ ದಿನಮಾನಗಳಲ್ಲಿ ನಾನು ಕೇಳಿದ್ರೆ ಒಂದು ಮಾತು, ಕಲಿಕೆಯಲ್ಲಿ ಸ್ವಲ್ಪ ಕಡಿಮೆ ಇದ್ರೂ ಕೂಡ ನಡೀತದ, ಆದ್ರೆ ನೈತಿಕವಾಗಿರ್ತಕ್ಕಂಥದ್ದು ಬಹಳಷ್ಟು ಬೇಕಾಗಿದೆ ಇವತ್ತಿನ ದಿನಮಾನಗಳಲ್ಲಿ. ಅದನ್ನು ಕೂಡ ನಾವು ಬಹಳ ಹೆಮ್ಮೆಯಿಂದ ನಾವು ಮೊದಲಿಂದ ಹೇಳ್ಕೊತ ಬರ್ತಾ ಇದ್ದೇವೆ. ನಮ್ಮ ಮಕ್ಕಳು ಬೇರೆ ಕಡೆಗೆ ಹೋಲಿಕೆ ಮಾಡಿದ್ರೆ ಆ ದಿಶೆಯಲ್ಲೂ ಆ ರೀತಿಯಲ್ಲೂ ಕೂಡ ನಮ್ಮ ಮಕ್ಕಳು ಬಹಳಷ್ಟು ಮುಂದಿದ್ದಾರೆ ಅನ್ನುವಂಥದ್ದು ಹೇಳ್ತಾ, ಮುಂದಿನ ದಿನಮಾನಗಳಲ್ಲಿ ನಾವು ಹೇಳೋದಕ್ಕಿಂತ ಇನ್ನೂ ಹೆಚ್ಚು ಮಾಡಿ ತೋರಿಸ್ಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಇದೆ ಅನ್ನುವಂಥದ್ದು ಹೇಳ್ತಾ ಇದ್ದೇನೆ. ಇಷ್ಟೊತ್ತು ನಮ್ಮೊಂದಿಗೆ ತಮ್ಮ ಅಮೂಲ್ಯವಾದ ಸಮಯ ನೀಡಿದ್ದಕ್ಕೆ ಸರ್ ಧನ್ಯವಾದ ಸರ್. ಥ್ಯಾಂಕ್ ಯು. ಲಕ್ಷಾಂತರ ರೈತ ಬಾಂಧವರ ಮನಗೆದ್ದ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಹುಬ್ಬಳ್ಳಿ ರವರ ಹೈಡ್ರಾಲಿಕ್ ನೇಗಿಲು. ಮೊದಲು ಸರ ತಮ್ಮ ಪರಿಚಯವನ್ನು ನಮಗೆ ಮಾಡಿಕೊಡಿ ಪ್ಲೀಸ್. ನಾನು ಬಸವರಾಜ್ ಜಿ ಪುರಾಣಿಕ್ ಮಠ್ ಅಂತೇಳಿ ಇತಿಹಾಸ ಉಪನ್ಯಾಸಕನಾಗಿ ಸುಮಾರು 13 ವರ್ಷಗಳ ಕಾಲ ಈ ಮಹಾವಿದ್ಯಾಲಯದಲ್ಲಿ ಇತಿಹಾಸವನ್ನ ವಾಣಿಜ್ಯ ವಿಭಾಗ ಮತ್ತು ಕಲಾ ವಿಭಾಗಕ್ಕೆ ಬೋಧಿಸ್ತಾ ಇದ್ದೀನಿ. ನಿಮ್ಮ ಕಾಲೇಜ್ ಬಗ್ಗೆ ನೀವು ಏನಾದ್ರು ಹೇಳಲು ಬಯಸ್ತೀರಿ ಸರ್? ಆಕ್ಚುಲಿ ಈ ಕಾಲೇಜಿನಲ್ಲಿ ನಾನು ಒಂದು ಕಾರ್ಯವನ್ನು ನಿರ್ವಹಿಸುವಂಥದ್ದು ಬಹಳಷ್ಟು ನನಗೆ ತೃಪ್ತಿಯನ್ನು ತಂದಿದೆ ಹಾಗೂ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಇಂಥ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ಒಳಗೊಂಡಂತ ಒಂದು ಏಕೈಕ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಅದು ನನ್ನ ಕಾಲೇಜು ಅಂತಕ್ಕಂಥ ಹೆಮ್ಮೆ ನಮ್ಮೆಲ್ಲರಿಗಿದೆ. ಈ ದಿಸೆಯಲ್ಲಿ ಇವತ್ತು ನಾವು ಒಳ್ಳೆ ಗುಣಮಟ್ಟದ ಶಿಕ್ಷಣದೊಂದಿಗೆ ಸಂಸ್ಕಾರದೊಂದಿಗೆ ಈ ಒಂದು ಕಾಲೇಜಿನಲ್ಲಿ ನಾವೆಲ್ಲ ಉಪನ್ಯಾಸಕರು ಮಾನ್ಯ ಪ್ರಾಚಾರ್ಯ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ಮಾನ್ಯ ಶಾಸಕರ ಮಾರ್ಗದರ್ಶನದಲ್ಲಿ ಬಹಳಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ವಿ. ತುಂಬಾ ಧನ್ಯವಾದಗಳು ಸರ್. ನೀವು ಈಗ ನಿಮ್ಮ ಒಂದು ಕಾಮರ್ಸ್ ವಿಭಾಗದ ಬಗ್ಗೆ, ನಿಮ್ಮ ಕಾಮರ್ಸ್ ವಿಭಾಗದಲ್ಲಿ ನಿಮ್ಮ ಬೋಧನಾ ಸಿಬ್ಬಂದಿ ಯಾವ ರೀತಿ ಕೆಲಸ ಮಾಡುತ್ತದೆ, ಕಾಮರ್ಸ್ ವಿಭಾಗವು ಒಂದು ಅತ್ಯುತ್ತಮವಾಗಿ ಒಂದು ರಿಸಲ್ಟ್ ಅನ್ನು ತಂದಿದೆ ನಿಮ್ಮ ಕಾಲೇಜಿಗೆ, ಅದ್ರ ಬಗ್ಗೆ ನೀವು ಏನು ಹೇಳಲು ಬಯಸ್ತೀರಿ ಸರ್? ಈ ವರ್ಷ ನಮ್ಮ ಮಹಾವಿದ್ಯಾಲಯದಲ್ಲಿ ಸುಮಾರು 550 ವಿದ್ಯಾರ್ಥಿಗಳು ಪ್ರಥಮ ಹಾಗೂ ದ್ವಿತೀಯ PUCಯಲ್ಲಿ ಪ್ರವೇಶ ಪಡ್ಕೊಂಡಿದ್ದಾರೆ. ಕಳೆದ ವರ್ಷದಲ್ಲಿ ಸುಮಾರು 158 ವಿದ್ಯಾರ್ಥಿಗಳಲ್ಲಿ ಸುಮಾರು 138 ವಿದ್ಯಾರ್ಥಿಗಳು ನಮ್ಮ ಮಹಾವಿದ್ಯಾಲಯಕ್ಕೆ ಸುಮಾರು 90.19% ಫಲಿತಾಂಶವನ್ನು ತಂದು ಕೊಟ್ರು. ಸರ್, ನೀವೀಗ ಮುಂಬರುವ ವಿದ್ಯಾರ್ಥಿಗಳಿಗೆ ಏನನ್ನ ಹೇಳಲು ಬಯಸುತ್ತೀರಿ ಸರ್? ಮುಂಬರುವಂತ ವಿದ್ಯಾರ್ಥಿಗಳಿಗೆ ಅಂತಂದ್ರೆ, ಈ ಒಂದು ಮಹಾವಿದ್ಯಾಲಯದಲ್ಲಿ ಕಲಿತಂತ ವಿದ್ಯಾರ್ಥಿಗಳು ನಿಜಕ್ಕೂ ಬಹಳಷ್ಟು ಬೇರೆ ಬೇರೆ ಒಂದು ಉದ್ಯೋಗಗಳನ್ನ ಪಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮಲ್ಲಿ ಇರುವಂತಹ ಎಲ್ಲಾ ಉಪನ್ಯಾಸಕರು ಅತ್ಯಂತ ಪ್ರಾಮಾಣಿಕವಾಗಿ ಒಂದು ಸಮರ್ಪಣಾ ಭಾವದಿಂದ ಅವರು ತಮ್ಮ ಒಂದು ಬೋಧನೆಯನ್ನ ಅವರು ಬಹಳಷ್ಟು ಅಭಿವ್ಯಕ್ತಿಯನ್ನು ಪಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನನ್ನ ಎಲ್ಲಾ ವಿದ್ಯಾರ್ಥಿಗಳು ಈ ಒಂದು ಉಪನ್ಯಾಸಕರ ಮಾರ್ಗದರ್ಶನದಲ್ಲಿ, ಪ್ರಾಚಾರ್ಯ ಮಾರ್ಗದರ್ಶನದಲ್ಲಿ ಹಾಗೂ ಮಾನ್ಯ ಶಾಸಕರು ಮಹಾಂತೇಶ್ ಕೌಜುಲಿ ಅವರು ಹಾಗೂ ಶ್ರೀತ ಅಶೋಕ್ ವಾಲಿ ಅವರ ಉಪಾಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರ ಒಂದು ಮಾರ್ಗದರ್ಶನದಂತೆ ಇವತ್ತು ನಾವು ಅನೇಕ ವರ್ಕ್ಶಾಪ್ಗಳನ್ನ ಮಾಡೋದ್ರ ಮೂಲಕ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಕರೆದುಕೊಂಡು ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಜ್ಞಾನವನ್ನು ಒದಗಿಸೋದ್ರ ಮೂಲಕ ನಮ್ಮೆಲ್ಲ ವಿದ್ಯಾರ್ಥಿಗಳು ಬಹಳಷ್ಟು ಸದ್ವಿನಿಯೋಗ ಮಾಡಿಕೊಂಡು ರಾಜ್ಯದಲ್ಲಿ ಈ ವರ್ಷವಾದರೂ ಕೂಡ ನಾವು ವಾಣಿಜ್ಯ ವಿಭಾಗದಿಂದ ಅಟ್ಲೀಸ್ಟ್ ಒಂದಾದ್ರೂ ರ್ಯಾಂಕ್ ಅನ್ನು ತರಬೇಕನ್ನುವಂತ ಹಂಬಲದಿಂದ ನಾವು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಆ ದಿಸೆಯಲ್ಲಿ ನಾನು ಎಲ್ಲ ವಿದ್ಯಾರ್ಥಿಗಳು ಬಹಳಷ್ಟು ಪರಿಶ್ರಮ ವಹಿಸಿ ನಮ್ಮ ಒಂದು ಏನು ಸಮರ್ಪಣಾ ಭಾವದ ಬೋಧನೆ ಇದೆ, ಒಂದು ಕಳಕಳಿಯ ಒಂದು ಕಾಳಜಿಯ ಒಂದು ಬೋಧನೆ ಇದೆ, ಅದನ್ನೇನಾದ್ರೂ ಸದ್ವಿನಿಯೋಗ ಮಾಡಿಸ್ಕೊಂಡ್ರೆ ಖಂಡಿತವಾಗಿ ಬರುವಂತಹ ದಿನಗಳಲ್ಲಿ ನನ್ನ ಎಲ್ಲಾ ವಿದ್ಯಾರ್ಥಿಗಳು ಒಂದು ಅದ್ವಿತೀಯ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅಂತ ನನ್ನ ಭಾವನೆ. ಓಕೆ ಸರ್, ನಿಮ್ಮ ಆಶೆಯಂತೆ ನಿಮ್ಮ ವಿದ್ಯಾರ್ಥಿಗಳು ರಾಜ್ಯದಲ್ಲಿ ಹೆಸರು ಮಾಡಲೆಂದು ಆಶಿಸುತ್ತಾ ಇಲ್ಲಿಯವರೆಗೆ ಒಂದು ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ವಿದ್ಯಾರ್ಥಿ ಬೆಳಕು ಯೂಟ್ಯೂಬ್ ಚಾನಲ್ಗೆ ಕೊಟ್ಟಿದ್ದಕ್ಕೆ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳುತ್ತಾ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಏನಾದರೂ ಹೇಳ್ಬೇಕು ಅನಿಸಿದ್ರೆ ಹೇಳ್ಬಹುದು ಸರ್. ನಿಜವಾಗಿ ನಮಗೆ ಬಹಳಷ್ಟು ನಿಮ್ಮಲ್ಲಿ ಕೃತಜ್ಞತಾ ಭಾವ ಬಹಳಷ್ಟು ಉಂಟಾಗ್ತಾ ಇದೆ. ಯಾಕಂದ್ರೆ ಪ್ರತಿಭೆಗಳು ಗುಡಿಸಲಿನಲ್ಲಿ ಹುಟ್ಟಿ ಅರಮನೆಯಲ್ಲಿ ವಾಸಿಸ್ತಾವೆ ಅಂತ ಹೇಳ್ತಾರೆ. ಅಂತ ಪ್ರತಿಭೆಗಳನ್ನ ನೀವೆಲ್ಲ ರಾಜ್ಯಾದ್ಯಂತ ಹುಡುಕಿ
ಆ ಪ್ರತಿಭೆಗಳಿಗೆ ಸೂಕ್ತವಾದಂತ ನೀರೆರೆದು ಅವುಗಳನ್ನ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಅವರ ಅಭ್ಯಾಸಕ್ಕೆ ಸ್ಫೂರ್ತಿಯನ್ನು ತುಂಬಿ ಅವರನ್ನ ಈ ನಾಡಿಗೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದು ನಿಜಕ್ಕೂ ಬಹಳಷ್ಟು ಶ್ಲಾಘನೀಯವಾದಂತ ಕಾರ್ಯ. ಈ ದಿಸೆಯಲ್ಲಿ ನಿಮ್ಮ ಕಾರ್ಯ ಸದಾ ಮುಂದುವರಿಲಿ. ಅದಕ್ಕೆ ಬೇಕಾದಂತ ಎಲ್ಲ ವಿದ್ಯಾರ್ಥಿಗಳ ಸಹಾಯ, ಒಂದು ಪ್ರೋತ್ಸಾಹ, ಅವರೆಲ್ಲರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ತದೆ. ಆ ದಿಸೆಯಲ್ಲಿ ನಿಜಕ್ಕೂ ಇವತ್ತು ಕೇವಲ ನಮ್ಮ ಕಾಲೇಜು ಅಷ್ಟೇ ಅಲ್ಲ, ನಿಡಕ್ಕೂ ನಾಡಿನ ಎಲ್ಲ ಜನರು, ಎಲ್ಲ ಪಾಲಕರು ತಮ್ಗೆಲ್ಲ ಋಣಿಯಾಗಿದ್ದಾರೆ. ಯಾಕಂದ್ರೆ ಇಂಥ ಒಂದು ಅದ್ವಿತೀಯ ಸಾಧಕ ಮಕ್ಕಳನ್ನ ನಾಡಿಗೆ ಪರಿಚಯಿಸ್ತಕ್ಕಂಥ ನಿಮ್ಮ ಸೇವೆ ಸದಾ ಸ್ಮರಣೀಯ. ಆ ದಿಸೆಯಲ್ಲಿ ನನ್ನ ಪ್ರಾಚಾರ್ಯರು ಹಾಗೂ ನನ್ನ ಎಲ್ಲ ಉಪನ್ಯಾಸಕರು, ನನ್ನ ಸಾವಿರಾರು ವಿದ್ಯಾರ್ಥಿಗಳ ಪರವಾಗಿ ನಿಮ್ಮ ಎಲ್ಲ ಯೂಟ್ಯೂಬ್ ಚಾನಲ್ದ ಎಲ್ಲ ಮುಖ್ಯ ಏನು ಪದಾಧಿಕಾರಿಗಳಿದ್ದೀರಿ, ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಧನ್ಯವಾದಗಳು ಸರ್. ನಮಸ್ಕಾರ ಸರ್, ಕಾರ್ಯಕ್ರಮ ಸ್ವಾಗತ ಸರ್. ಸರ್, ತಮ್ಮ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ ಮಾಡ್ಕೊಳ್ಳೋದು. ನಾನು NM ಕುದುರೆಮತಿ ಅಂತೇಳಿ, ನಮ್ಮ ಸ್ವಂತ ಊರು ರಾಮದುರ್ಗ ತಾಲೂಕಿನ ಸೊರಬಾನ. ನಾನು 1993 ಕೂಡ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಹಾ ಸರ್. 2021 ಪ್ರಾಚಾರ್ಯರಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಈ ಕಾಲೇಜಿಗೆ ಪ್ರಾರಂಭದಿಂದಲೂ ಕೂಡ ಒಂದು ನಂಟು ನಮಗಿದೆ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಬೈಲ್ವಾಡದಲ್ಲಿದ್ದಾಗ ಸುಮಾರು 2007-8 ಈ ಕಾಲೇಜ್ ಸ್ಟಾರ್ಟ್ ಆಯ್ತು. ಅವಾಗ 3 ವರ್ಷ ಡೆಪ್ಯುಟೇಷನ್ ಬರ್ತಾ ಇದ್ದೆ ನಾನು. ಅವಾಗಿನಿಂದ ಕೂಡ ಈ ಒಂದು ಕಾಲೇಜಿನ ಜೊತೆ ನಂಟಿತ್ತು. ಬಟ್ ಇವತ್ತು ನಾ ಈ ಕಾಲೇಜಿಗೆ ಪ್ರಿನ್ಸಿಪಾಲ್ ಆಗಿ ಬರ್ತೀನಿ ಅಂತ ಅವಾಗ ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ. ಈಗ 2 ವರ್ಷ 2025 ಸುಮಾರು 1 ವರ್ಷದಿಂದ ನಾ ಈ ಕಾಲೇಜಿನಲ್ಲಿ ಪ್ರಾಚಾರ್ಯನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಓಕೆ ಸರ್. ಹಾಗಾಗಿ ಸರ್, ಈಗ ನಾವು ನಿಮ್ಮ ಶಾಲೆಯ ಬಗ್ಗೆ ನಾವು ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳ್ತಾ ಹೋಗ್ತೀವಿ ಸರ್. ಹಾ ಸರ್. ಅಂದ್ರೆ ಯಾಕಂದ್ರೆ ಇದು ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂತ ಕಾಲೇಜ್ ಆಗಿದೆ. ಹೌದು ಸರ್. ಸರ್, ಈಗ ನಿಮ್ಮ ಕಾಲೇಜಲ್ಲಿ ಟೋಟಲ್ ಎಷ್ಟು ಜನ ಸ್ಟ್ರೆಂತ್ ಇದೆ ಸರ್, ವಿದ್ಯಾರ್ಥಿಗಳ ಸ್ಟ್ರೆಂತ್? 2999 ಇದೆ ಇವತ್ತಿಗೆ. ಹಾ ಸರ್. ಅಂದ್ರೆ ಸುಮಾರು 3000 ವಿದ್ಯಾರ್ಥಿಗಳ ಸಂಖ್ಯೆ ಹಾ ಸರ್ ನಮ್ಮ ಕಾಲೇಜಿನಲ್ಲಿದೆ. ಬಹುಶಃ ಇದು ಇಡೀ ಕರ್ನಾಟಕದಲ್ಲೇ ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದಂತ ಒಂದು ಸಂಸ್ಥೆ ನಮ್ದಾಗಿದೆ. ಇದು ನಮ್ಮ ಎಲ್ಲರ ಹೆಮ್ಮೆಯ ಒಂದು ವಿಚಾರ ಸರ್. ಹೌದು ಸರ್. ಅಂದ್ರೆ ಇದೇ ಮೊದಲ ಬಾರಿಗೆ ಸರ್ ಇಷ್ಟೊಂದು ಸ್ಟ್ರೆಂತ್ ಇದು. ಕಳೆದ ಬಾರಿ ಎಷ್ಟಿತ್ತು ಸರ್ ಅಂತ? ಕಳೆದ ಬಾರಿ 2446 ಇತ್ತು. ಹಾ ಸರ್. ಈ ವರ್ಷ ಸುಮಾರು ಒಂದು 500ರಿಂದ 550 ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಹಾ ಸರ್. ಇಷ್ಟೊಂದು ವಿದ್ಯಾರ್ಥಿಗಳನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಸರ್ ನೀವೆಲ್ಲ? ನೋಡಿ ಸರ್, ಅದು ಒಂದು ಸ್ಕಿಲ್, ಅದು ಒಂದು ಕೂಡ. ಹಾ ಸರ್. ನಾನು ಒಬ್ನೇ ಮಾಡ್ತೀನಿ ಅಂತಂದ್ರೆ ಯಾವ ಕೆಲ್ಸನೂ ಆಗೋದಿಲ್ಲ. ಹೌದು, ಖಂಡಿತ. ನಾವು ಅಂತಂದ್ರೆ ಎಲ್ಲ ಕೆಲ್ಸನೂ ಉಳಿಯೋದಿಲ್ಲ, ಯಾವ ಕೆಲ್ಸನೂ ಉಳಿಯೋದಿಲ್ಲ. ಒಂದ್ ವರ್ಡ್ ಅಗೇನ್ ಅಂಡ್ ಅಗೇನ್ ನಾವು ಚರ್ಚೆ ಮಾಡುವಂತದ್ದು ಏನಂದ್ರೆ ಕೋಆರ್ಡಿನೇಷನ್ ಅಂತ ಬರ್ತದೆ. ತುಂಬಾ ಮುಖ್ಯ, ಹೊಂದಾಣಿಕೆ. ಸೊ ಇಲ್ಲಿ ಯಾವ ರೀತಿ ಹೊಂದಾಣಿಕೆ ಇದೆ ಅಂತಂದ್ರೆ, ಇಲ್ಲಿರುವಂತ ಒಂದು ಉಪನ್ಯಾಸಕ ಬಳಗ ನಾವ್ ಏನ್ ಹೇಳಿದ್ರು ಕೂಡ ಅದಕ್ಕೆ ನೋ ಅನ್ನುವಂತ ಪ್ರಶ್ನೆ ಬರಂಗಿಲ್ಲ. ಹೌದು. ಮತ್ ಅವ್ರು ಏನ್ ಹೇಳ್ತಾರ ಅದಕ್ಕೆ ನಾನು ಕೂಡ ಯಾವ್ದಕ್ಕೂ ನೋ ಅನ್ನೋದಿಲ್ಲ. ಈ ರೀತಿಯಾಗಿ ಒಂದು ಕೋಆರ್ಡಿನೇಷನ್ ಏನಿದೆಯಲ್ಲ, ಈ ಕೋಆರ್ಡಿನೇಷನ್ ಇದ್ರೆ ಇಡೀ ಜಗತ್ತನ್ನ ನಾವು ಮ್ಯಾನೇಜ್ ಮಾಡ್ಬೋದು. ಸೊ 2500-3000 ವಿದ್ಯಾರ್ಥಿಗಳನ್ನ ಮ್ಯಾನೇಜ್ ಮಾಡೋದು ಏನು ಕಷ್ಟ ಅಂತ ಅನ್ಸೋದಿಲ್ಲ ನಮ್ಗೆ. ಸರ್, ನಿಮ್ಮಲ್ಲಿ ಎಷ್ಟು ಜನ ಶಿಕ್ಷಕರಿದ್ದಾರೆ ಸರ್? ಈಗ ನಮ್ಮ ಕಾಲೇಜಿನೊಳಗೆ ಸುಮಾರು 18 ಜನ ಪರ್ಮನೆಂಟ್ ಲೆಕ್ಚರರ್ಸ್ ಇದ್ದಾರೆ. ಆಮೇಲೆ 64 ಜನ ಗೆಸ್ಟ್ ಲೆಕ್ಚರ್ಸ್ ಇದ್ದಾರೆ ಸರ್. ಈಗ ಸರ್ಕಾರದಿಂದ ಗೆಸ್ಟ್ ಲೆಕ್ಚರ್ಸ್ ಕೊಡುವಂತ ಒಂದು ವ್ಯವಸ್ಥೆ ಇದೆ. ಇನ್ನು ಕೆಲವರು ಅನಿವಾರ್ಯ ಕಾರಣ ಇದ್ದಾಗ ಕೆಲವೊಮ್ಮೆ ನಮ್ಮ CBC ಕಮಿಟಿ ಅವರು ಅವ್ರ ಒಂದು ಸಹಕಾರದೊಂದಿಗೆ ನಾವು ಎಕ್ಸ್ಟ್ರಾ ಮತ್ತೆ ಗೆಸ್ಟ್ ಲೆಕ್ಚರ್ಸ್ ಅನ್ನು ಕೂಡ ತಗೊಳ್ತೇವೆ. ಟೋಟಲ್ ಈಗ 83 ಜನ ಸ್ಟ್ರೆಂತ್. 83 ಜನ ಲೆಕ್ಚರರ್ಸ್ ಇದ್ದಾರೆ ಸರ್. ಒಂದ್ 4 ಜನ ಕ್ಲರ್ಕಲ್ ಸ್ಟಾಫ್ ಇದೆ. ಆಮೇಲೆ ಇಲ್ಲಿ ಸುಮಾರು ಒಂದು 10 ಜನ ಪಿಯೋನ್ ಅದು ಇದಾರೆ. ಇದೆಲ್ಲದಕ್ಕೂ ಕೊಡುಗೆ ಅಂತಂದ್ರೆ ನಮ್ಮ CBC ಕಮಿಟಿಯಿಂದ ಒಂದು ಒಳ್ಳೆಯ ಅವರ ಕೋಆಪರೇಷನ್, ಆಮೇಲೆ ಅವರ ಒಂದು ಒಳ್ಳೆಯ ಮಾರ್ಗದರ್ಶನ. ಅವರು ಹಂಗೆ ಇದಾರೆ, ನಮ್ಮಲ್ಲಿ ಅವರು ಕೂಡ ಒಬ್ರು ಅನ್ನುವಂತ ಒಂದು ಭಾವನೆಯಿಂದ ಅವ್ರು ಬಹಳ ಸಹಕಾರವನ್ನು ಕೊಡ್ತಾರೆ ನಮ್ಗೆ. ಓಕೆ ಸರ್. ಇಷ್ಟೊಂದು ಜನ ಸ್ಟ್ರೆಂತ್, 83 ಜನ ಶಿಕ್ಷಕರ ಬಂಧು ಬಳಗ ಹೊಂದಿರತಕ್ಕಂತ ಈ ಕಾಲೇಜ್ ಸರ್. ಹಾ ಸರ್. ನಿಮ್ಮೆಲ್ಲ ಒಡನಾಟ ಹೇಗಿರುತ್ತೆ ಸರ್? ನಾವೆಲ್ಲ ಒಂದೇ ಫ್ಯಾಮಿಲಿ ಇದ್ದಂಗಿದೆ ಸರ್. ಒಂದೇ ಫ್ಯಾಮಿಲಿ ಒಳಗ ಭಿನ್ನಾಭಿಪ್ರಾಯಗಳು ಇರ್ತಾವ. ಆದ್ರೂ ಕೂಡ ನಾವು ನಮ್ಮ ಅಲ್ಟಿಮೇಟ್ ಗೋಲ್ ಏನಿದೆ, ಏನಿದೆ, ಏನ್ ಮಾಡ್ಬೇಕಾಗಿದೆ, ನಾವ್ ಇಲ್ಲಿ ಬರುವಂತದ್ದು ಯಾತಕ್ ಬಂದಿದ್ದೀವಿ ಅನ್ನುವಂಥದ್ದು ಅಗೇನ್ ಅಂಡ್ ಅಗೇನ್ ನಾವು ಮತ್ತೆ ಒಬ್ರಿಗೊಬ್ರು ನೆನಪು ಮಾಡ್ಕೊಳ್ತಾ ಇರ್ತೀವಿ. ಮಕ್ಕಳಿಗೆ ಕೂಡ ನಾವು ಅದನ್ನೇ ಹೇಳೋದು ವಿದ್ಯಾರ್ಥಿಗಳಿಗೆ, ನೋಡಪ್ಪ ನೀ ಇಲ್ಲಿ ಬಂದಿದ್ದು ಯಾರಿಗೋಸ್ಕರ, ನಿನಗೋಸ್ಕರ. ಸೊ ಅದಕ್ಕ ಇಲ್ಲಿರುವಂತ ಪಾಸಿಟಿವ್ ಏನೇನ್ ಸಿಗ್ತಾವ ಅದರ ಸೌಲಭ್ಯವನ್ನು ತಗೊಳ್ರಿ, ನೀವು ನಿಮ್ ಲೈಫ್ ಅನ್ನು ರೂಪಿಸ್ಕೊಡ್ರಿ. ನೋಡ್ರಿ, ಆಕ್ಚುಲಿ ನಮ್ಮ ಸಂಸ್ಕಾರ ಅನ್ನುವಂಥದ್ದು ಬಹಳ ವರ್ಕ್ ಮಾಡ್ತದೆ, ತುಂಬಾ ಮುಖ್ಯ ಆಗುತ್ತೆ. ಸಂಸ್ಕಾರ ಬಹಳ ಜೀವನವನ್ನ ನಡೆಸೋದಕ್ಕೆ ಅಂತ ಒಂದು ಒಳ್ಳೆಯ ಸಂಸ್ಕಾರವನ್ನ ನಮ್ಮ ಎಲ್ಲಾ ಉಪನ್ಯಾಸಕರು ಮತ್ತ ವಿದ್ಯಾರ್ಥಿಗಳು
ಅದೇ ರೀತಿ ನಮ್ಮ ಪುಣ್ಯ ಅಂತಾನೆ ಹೇಳ್ಬೇಕು ನಾವ್ ಇಲ್ಲಿ ವರ್ಕ್ ಮಾಡೋದು ಅಂತ. ಹಾ ಸರ್. ಅಂತ ಲೆಕ್ಚರರ್ಸ್ ಹಂಗೆ ಇದಾರ, ಮತ್ತು ವಿದ್ಯಾರ್ಥಿಗಳು ಅಂತ ಒಳ್ಳೆ ವಿದ್ಯಾರ್ಥಿಗಳು ಬರ್ತಾರ. ಅದ್ರ ಜೊತೆಗೆ ಯಾರೋ ಏನೋ ಸಂಸ್ಕಾರ ಇಲ್ಲದೆ ಇದ್ದಂತ ಕೆಲವು ಮಕ್ಕಳು ಬಂದಾಗ ಅವ್ರು ಇಲ್ಲಿ ಒಂದು ವಾತಾವರಣ ಹೊಂದ್ಕೊಂಡ್ಬಿಡ್ತಾರ ಅವ್ರು. ಹೌದು ಸರ್. ಅವ್ರು ಬೇರೆ ಏನೋ ಅದರ್ ಆಟಿಟ್ಯೂಡ್ ಕಡೆ ಹೋಗೋದನ್ನ ಮರ್ತ್ ಬಿಡ್ತಾರ ಅವ್ರು. ಇಲ್ಲಿ ಬಂದ ತಕ್ಷಣ ಇಲ್ಲಿ ವಾತಾವರಣ ಕೊಂಡ್ಕೊಂಡು ಎಷ್ಟೋ ಜನ ವಿದ್ಯಾರ್ಥಿಗಳು ಅವ್ರ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲದೆ ಇದ್ದವರು ಇಲ್ಲಿ ಬಂದು ಇಲ್ಲಿ ವಾತಾವರಣ ಕೊಂಡ್ಕೊಂಡು ರ್ಯಾಂಕ್ ಬರುವಂತ ಒಂದು ಲೆವೆಲ್ಗೂ ಕೂಡ ಹೋಗ್ತಾರೆ. ಓಕೆ ಸರ್, ನಾ ಇವಾಗ ಕೇಳ್ಪಟ್ಟಿದ್ದೀನಿ ಈ ಕಾಲೇಜಲ್ಲಿ ತುಂಬಾ ಸ್ಟ್ರಿಕ್ಟ್ ಇದೆ ಅಂತ ಹೇಳಿ, ವಿದ್ಯಾರ್ಥಿಗಳ ಕೆಲವೊಂದು ವಿಷಯಗಳಲ್ಲಿ ಮಾತ್ರ ಕೆಲವು ಬೇಕಾಗ್ತದೆ ಸರ್, ಸ್ಟ್ರಿಕ್ಟ್ ಬೇಕಾಗ್ತದೆ. ಇಲ್ಲ ಅಂತಂದ್ರೆ ನಾವು ಕೆಲವು ಸಂದರ್ಭ ಅನಿವಾರ್ಯವಾಗಿ ಮಕ್ಕಳನ್ನ ಕೆಲವರಿಗೆ ಮಾತಿನಿಂದ ನಾವು ಚೇಂಜ್ ಮಾಡ್ಬೋದು, ಕೆಲವರಿಗೆ ಸ್ಟ್ರಿಕ್ಟ್ ಆಗಿರುವಂತ ಒಂದು ವ್ಯವಸ್ಥೆ, ಅದನ್ನ ಕೆಲವೊಂದು ಕಟ್ಟುಪಾಡುಗಳು ಬೇಕಾಗ್ತವ. ನಾವು ಏನಾದ್ರು ಲೈಫ್ ಅನ್ನ ರೂಪಿಸ್ಬೇಕು ವಿದ್ಯಾರ್ಥಿಗಳಿಗೆ ಅಂತಂದ್ರೆ ಬೇಕಾಗ್ತದೆ, ಸಿಸ್ಟಮೆಟಿಕ್ ಆಗಿ ಹೋಗ್ಬೇಕಾಗ್ತದೆ. ಓಕೆ ಸರ್, ಇಲ್ಲಿ ಶಾಲೆಯಲ್ಲಿ ಅತಿ ಹೆಚ್ಚು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡ್ತಾ ಇದ್ದೀರಾ? ಖಂಡಿತವಾಗಿ ನೀವು ಮೇಂಟೈನ್ ಮಾಡ್ತೀರಾ ಸರ್? ನಾವು ಖಂಡಿತವಾಗಿಯೂ ನಮ್ಮ ಒಂದು ಪ್ರಧಾನಮಂತ್ರಿಗಳ ಒಂದು ಸ್ವಚ್ಛತಾ ಅಭಿಯಾನ ಆ ರೀತಿಯೊಳಗ ಪ್ರತಿ ದಿವಸ ಕೂಡ ನಾವು ಅದ್ರ ಕಡೆ ಗಮನವನ್ನು ಕೊಡ್ತೇವೆ. ಎಲ್ಲಿ ಸ್ವಚ್ಛತೆ ಇರ್ತದಲ್ಲ ಅಲ್ಲಿ ಒಂದು ಒಳ್ಳೆ ಭಾವನೆ ಇರ್ತದೆ. ವಿದ್ಯಾರ್ಥಿಗಳ ಒಂದು ಜ್ಞಾನ ಒಂದು ಪಡಿಬೇಕು ಅಂತಂದ್ರೆ ಆ ಸ್ವಚ್ಛವಾಗಿರುವಂತ ವಾತಾವರಣದಲ್ಲಿ ಬೇಕಾಗ್ತದೆ. ಏನ್ ಸಿದ್ದಣ್ಣ ಬೇಜಾರಾಗಿದ್ಯಾ? ನಮ್ ಹೊಲಕ್ಕೆ ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸ್ಬೇಕು ಅಂತ ಇದ್ದೀನಿ. ಯಾವ್ದು ಬೆಸ್ಟ್ ಕ್ವಾಲಿಟಿ? ನಾನು ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸಿದೀನಿ, ಏನೂ ತೊಂದ್ರೆ ಇಲ್ಲ. ಸಬ್ಸಿಡಿ ಬೇರೆ ಕೊಡ್ತಾರಂತ, ಅದ್ರಾಗ ಬೇರೆ ಗುಣಮಟ್ಟದಲ್ಲೂ ಮಾತ್ರ ಸೂಪರ್ ಅಣ್ಣ. ನೀನು ಅದನ್ನೇ ಹಾಕ್ಸು. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ಸ್ವಚ್ಛತೆ ಬಗ್ಗೆ ಮಕ್ಕಳಿಗೂ ಕೂಡ ನಾವು ಒಂದು ನೀವು ಸ್ವಚ್ಛವಾಗಿ ಇಟ್ಕೊಂಡ್ರೆ ಮಾತ್ರ ನೀವು ಒಳ್ಳೆ ರೀತಿಯಾಗಿ ವಿದ್ಯಾನ್ ಕಲಿಯೋದಕ್ಕೆ ಆಗ್ತದೆ. ಅದು ಪ್ರತಿ ದಿವಸ ನಾವು ನೆನಪು ಮಾಡ್ತಾ ಇರ್ತೀವಿ ಮಕ್ಕಳಿಗೆ ಕೂಡ. ಅಂದ್ರೆ ಎಷ್ಟೊಂದು ಜನ ವಿದ್ಯಾರ್ಥಿಗಳಿದ್ದಾರೆ ಸರ್, ಅದ್ರ ಗಲೀಜು ಎಲ್ಲಿ ನಾವು ಗ್ರೌಂಡ್ ಅಲ್ಲಿ ಕ್ಯಾಂಪಸ್ ಅಲ್ಲಿ ತುಂಬಾ ನೋಡ್ತಾ ಇದೀವಿ, ಎಲ್ಲಿ ಕಸ ಕಡ್ಡಿ ಏನೂ ಇಲ್ಲ. ಹಾಗಾಗಿ ಅದಕ್ಕೆ ಕಾರಣ ನಮ್ಮ ಉಪನ್ಯಾಸಕರು ಜೊತೆಗೆ ನಮ್ಮ ಪಿಯೋನ್ಗಳು ಕೆಲಸ ಮಾಡುವಂತವ್ರು, ಆ ಮಕ್ಕಳಿಗೆ ಇರುವಂತ ಒಂದು ಸ್ವಚ್ಛತೆ ಬಗ್ಗೆ ಇರುವಂತ ಒಂದು ಅರಿವು, ಎಲ್ಲದಕ್ಕಿಂತ ಮುಖ್ಯವಾಗಿ ಕೆಲಸ ಮಾಡುವಂತದಂದ್ರೆ ಮಕ್ಕಳಲ್ಲಿ ಆ ಒಂದು ಅರಿವು ನಾವು ಮೂಡಿಸಿದ್ರೆ ಖಂಡಿತವಾಗಿ ಸ್ವಚ್ಛವಾಗ್ತದೆ. ನಾ ಮೇಲೆ ಉದಾಹರಣೆ ನಮ್ಮ ಉಪನ್ಯಾಸಕ ಬಳಗವನ್ನು ಕರ್ಕೊಂಡು ಕ್ಲಾಸ್ ಒಳಗೆ ಹೋದಾಗ ಮಕ್ಕಳಿಗೆ ಅದನ್ನೇ ಹೇಳ್ತಾ ಇರ್ತೀನಿ. ನೋಡ್ರಿ, ನೀವು ಸುಮಾರು 3,000 ಜನ ಇದ್ರಿ, 6,000 ಕೈಗಳದಾವ. 6,000 ಕೈಗಳು ಒಂದೊಂದು ಪೇಪರ್ ಅನ್ನ ನಮ್ಮ ಗ್ರೌಂಡ್ ಅಲ್ಲಿ ಚಲಿದ್ರೆ ಏನಾಗ್ತದೆ, ತುಂಬಾ ತಿಪ್ಪೆ ಆಗ್ಬಿಡ್ತದೆ ನಮ್ದೆಲ್ಲ ಇದು. ಏನೋ ಎಲ್ಲೋ ಒಂದು ನೀವು ಸ್ವಚ್ಛವಾಗಿ ಇಟ್ಕೋಬೇಕಂದ್ರೆ 6,000 ಕೈಗಳದಾವ. ನೀವು ಆಟೋಮೆಟಿಕಲಿ ಏನ್ ಮಾಡ್ಬೋದು, ಒಬ್ಬೊಬ್ರ ಏನಾದ್ರು ಕಂಡ್ರೆ ಅಥವಾ ಯಾರೋ ತಪ್ಪಿ ಒಂದು ಪೇಪರ್ ಬಿದ್ದಿತ್ತಂದ್ರೆ ಅದನ್ನ ಡಸ್ಟ್ಬಿನ್ ಅಲ್ಲಿ ಹಾಕಿದ್ರೆ ಇಡೀ ನಮ್ಮ ಕಾಲೇಜ್ ವಾತಾವರಣ ಸ್ವಚ್ಛ ಉಳಿತದೆ ಅಂತ ಹೇಳಿ ಮೇಲಿಂದ ಮೇಲೆ ಉದಾಹರಣೆಗಳನ್ನ ಕೊಟ್ಟು ನಾವು ಹೇಳ್ತಾ ಇರ್ತೀವಿ. ನಮ್ಮ ಮಕ್ಕಳು ಅದನ್ನ ಕೇಳ್ಕೊತಾರೆ. ಆಮೇಲೆ ಪ್ರತಿಯೊಬ್ಬ ಉಪನ್ಯಾಸಕರು ಕೂಡ ಲಕ್ಷ್ಯ ಇರ್ತದೆ ಎಲ್ಲದ್ರ ಕಡೆ, ಸ್ವಚ್ಛತೆಯನ್ನು ಇಟ್ಕೊಂಡು ಆಮೇಲೆ ಮಕ್ಕಳ ಕ್ಲಾಸಿಗೆ ಬರ್ತಾ ಇದಾರೆ, ಅಟೆಂಡೆನ್ಸ್ ಬಗ್ಗೆ ಆಗ್ಲಿ. ಆಮೇಲೆ ಬೇರೆ ಬೇರೆ ನಮ್ಮ 3 ಜನ ಪ್ರತಿಯೊಂದು ವಿಭಾಗಕ್ಕೂ ಒಬ್ಬೊಬ್ರು ಹೆಡ್ ಇದಾರೆ. ಕಲಾ ವಿಭಾಗಕ್ಕೆ ನಮ್ಮ ಕುರಿ ಸರ್ ಇದ್ದಾರೆ, ಆಮೇಲೆ ವಾಣಿಜ್ಯ ವಿಭಾಗಕ್ಕೆ ನಮ್ಮ ಪುರಾಣಿಕ್ ಸರ್ ಇದ್ದಾರೆ, ಆಮೇಲೆ ವಿಜ್ಞಾನ ವಿಭಾಗಕ್ಕೆ ಕೊಳವಿ ಸರ್ ಇದ್ದಾರೆ. ಇವರು 24x7 ಮನೆಗೆ ಹೋದಾಗ್ಲೂ ಬಹುಶಃ ಕಾಲೇಜ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅನ್ಸೋದ್ ನನಗೆ. ಭಾರಿ ಒಂದು ಒಳ್ಳೆ ಪ್ಲಾನ್ ಮಾಡ್ಕೊಂಡು ಸಿಸ್ಟಮೆಟಿಕ್ ಆಗಿ ನಡೆಸ್ತಾ ಇದ್ದಾರೆ. ಸೊ ಅವರ ಒಂದು ಕೊಡುಗೆ ಬಹಳ ಇದೆ ಸರ್, ಖಂಡಿತವಾಗಿ. ಸರ್, ಈಗ ಇಷ್ಟೊಂದು ಜನ ವಿದ್ಯಾರ್ಥಿಗಳು ಇರ್ತಕ್ಕಂಥ ಈ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆ ಎಷ್ಟು ಮುಖ್ಯ ಆಗುತ್ತೆ ಸರ್? ಅದಕ್ಕೆ ಖಂಡಿತವಾಗಿ ಸರ್, ಇದು ಒಂದೊಂದ್ಸಲ ನಾವು ಬಹಳಷ್ಟು ಯೋಚನೆ ಮಾಡಿದಾಗ ಅನಿಸ್ತಾ ಇರ್ತದೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಹೆಂಗ ಅಂತ ಹೇಳಿ. ಬಟ್ ಅಲ್ಲಿ ಒಂದು ನಾವು ಕಾಲೇಜಲ್ಲಿ ಯಾವ ರೀತಿಯಾಗಿ ನಮ್ಮ ಒಂದು ಕೋಆರ್ಡಿನೇಷನ್ ಇದೆಯೋ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಜೊತೆಗೆ ಕೂಡ ನಾವು ಅಷ್ಟೇ ಕೋಆರ್ಡಿನೇಷನ್ ಇಂದ ಹೋಗ್ತಾ ಇದ್ದೀವಿ. ನಮ್ಮ ಏನಾದ್ರು ಒಂಚೂರು ಹೆಚ್ಚು ಕಡಿಮೆ ಆದ್ರೆ ಇಮಿಡಿಯೇಟ್ ಆಗಿ ನಾವು ನಮ್ಮ ಆರಕ್ಷಕರಿಗೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ದವರಿಗೆ, ನಮ್ಮ DSP ಸಾಹೇಬ್ರು, ನಮ್ಮ ಹಿರೇಮಠ್ ಸರ್ ಇದ್ದಾರೆ, ಇಮಿಡಿಯೇಟ್ ನಾವು ಅಲ್ಲಿಗೆ ಫೋನ್ ಮಾಡ್ತೀವಿ. ಅವ್ರದ್ದು ಸಹಾಯ ಬಹಳ ಇದೆ ಸರ್. ಇದು ಬಹಳ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ಆರೋಗ್ಯ ಇಲಾಖೆಯವರಾಗಿರ್ಬೋದು, ಎಲ್ಲ ನಮ್ಗೆ ಬಹಳಷ್ಟು ಕೋಆಪರೇಷನ್ ಮಾಡ್ತಾರೆ ಸರ್. ಈಗ ನಾವು ಆಗ್ಲೇ ನಿಮ್ಮ ಶಾಲೆಯಲ್ಲಿ ನಾವು ವೀಕ್ಷಣೆ ಮಾಡ್ತಾ ಇದ್ದಾಗ ಸರ್, ಪ್ರತಿಯೊಂದು ಸ್ಕೂಲ್ ಪ್ರತಿಯೊಂದು ಕ್ಲಾಸ್ ರೂಮ್ ಕೂಡ 1 ಅಥವಾ 2 CCTV ಇದೆ ಸರ್. ಹೌದು ಸರ್, ಖಂಡಿತವಾಗಿ ಬೇಕಾಗ್ತದೆ. ಅದೆಲ್ಲ ಯಾಕೆ, ಏನು ಆತರ? CCTV ಈಗ ಕಂಪಲ್ಸರಿ ಇದೆ ಸರ್, ಎಲ್ಲ ಕಾಲೇಜ್ಗಳಲ್ಲಿ ಕಂಪಲ್ಸರಿ ಇದೆ. ಆ CCTVಯನ್ನ ನಾವು ಬೇರೆ ಬೇರೆ ಎಕ್ಸಾಮಿನೇಷನ್ ನಡೆಸುವಂತ ಸಂದರ್ಭದಲ್ಲಿ ಕಂಪಲ್ಸರಿ ಬೇಕಾಗ್ತದೆ. CCTV ಜೊತೆಗೆ ನಾವು ವೆಬ್ ಕಾಸ್ಟಿಂಗ್ ಇರ್ತದೆ. ಇಲ್ಲಿ ಏನ್ ಪರೀಕ್ಷೆ ಬರೀತಾ ಇರ್ತಾರೆ ಮಕ್ಕಳು, ಅದನ್ನ ನಮ್ಮ ಡಿಪಾರ್ಟ್ಮೆಂಟ್ ದವರು ಬೆಂಗಳೂರಲ್ಲಿ ಕೂತ್ಕೊಂಡು, ಆಮೇಲೆ ಧಾರವಾಡ ಡಿವಿಷನ್ ಅಲ್ಲಿ ಕೂತ್ಕೊಂಡು, ಬೆಳಗಾಮಲ್ಲಿ ಕೂತ್ಕೊಂಡು ಅಬ್ಸರ್ವೇಷನ್ ಮಾಡ್ತಿರ್ತಾರೆ. ಅವಾಗಂತೂ ಕಂಪಲ್ಸರಿ ಬೇಕೇ ಬೇಕಾಗ್ತದೆ. ಅದ್ರ ಜೊತೆಗೆ ಪ್ರತಿ ದಿವಸ ಕೂಡ ನಮ್ CCTV ಚಾಲು ಇರ್ತಾವೆ. ಎಲ್ಲಾ ವಿದ್ಯಾರ್ಥಿಗಳು ಏನ್ ಪಾಠ
ಕೇಳ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ. ನಾವು ಕೂಡ ಅಲ್ಲಿ ನಮ್ಮ ಚೇಂಬರ್ ಅಲ್ಲಿ ಕೂತ್ಕೊಂಡು ಎಲ್ಲಾನು ಅಬ್ಸರ್ವೇಷನ್ ಮಾಡ್ತಾ ಇರ್ತೀವಿ ಸರ್. ಓಕೆ ಸರ್. ಸರ್ ಈಗ ನಿಮ್ಮ ಶಾಲೆಯ ಒಳ್ಳೆ ಟೋಟಲ್ ಎಷ್ಟು ಕಟ್ಟಡಗಳಿದೆ, ಎಷ್ಟು ಕ್ಲಾಸ್ ರೂಮ್ಸ್ ಇದೆ? ಸುಮಾರು ಇಲ್ಲಿ 30 ಕ್ಲಾಸ್ ರೂಮ್ಗಳಿದಾವೆ ಸರ್ ಇಲ್ಲಿ. ಹಾ ಸರ್. ಹಾಗಾಗಿ ವಿಜ್ಞಾನ ವಿಭಾಗದಲ್ಲಿ ಸುಮಾರು 16 ತರಗತಿಗಳು ನಡೆಸ್ತಾ ಇದ್ದೀವಿ. ಈ ಕಲಾ ಮತ್ತು ವಾಣಿಜ್ಯ ವಿಭಾಗದಲ್ಲಿ 12 ತರಗತಿಗಳು ನಡೆಸ್ತಾ ಇದ್ದೀವಿ. ಹಾ ಸರ್. ಸುಮಾರು 20, ಆಮೇಲೆ ಲೈಬ್ರರಿ, ಅದ್ರ ಜೊತೆಗೆ ನಮ್ಮ ಹಿಂದಿ ಮತ್ತು ಉರ್ದು ನಡೆಸೋ ಸಲುವಾಗಿ ಬೇರೆ ಕಟ್ಟಡದಲ್ಲಿ ಕೂಡ ಅಲ್ಲಿ ಸಣ್ಣ ಸಣ್ಣ ರೂಮ್ಗಳಿದಾವೆ. ಓಕೆ ಸರ್. ಸರ್ ನೀವು ಈ ಸ್ಕೂಲ್ಗೆ ತುಂಬಾ ಮುಖ್ಯವಾದಂತ ಎಲ್ಲ ಲ್ಯಾಬ್ ಫೆಸಿಲಿಟಿಗಳು ಮಾಡ್ಕೊಟ್ಟಿದ್ದಾರೆ, ಖಂಡಿತ ಗ್ರಂಥಾಲಯದ ಬಗ್ಗೆ ಮಾಡ್ಕೊಟ್ಟಿದ್ದಾರೆ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ, ಶೌಚಾಲಯದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಸರ್ ಇಷ್ಟೊಂದು ಅಭಿವೃದ್ಧಿ ಮಾಡಿದಕ್ಕೆ ಸರ್ ಏನ ಕಾರಣ? ಸರ್ ಕಾರಣ ಅಂದ್ರೆ ಮುಖ್ಯವಾಗಿ ನಮ್ಮ ಕಾಲೇಜು ಅಭಿವೃದ್ಧಿಯ ಸಮಿತಿಯ ಒಬ್ಬರು ಅಧ್ಯಕ್ಷರು ನಮ್ಮ ಶಾಸಕರು ಮಹಂತೇಶ್ ಕೌಜಲ್ಗಿ ಅವರು. ಖಂಡಿತವಾಗಿಯೂ ನಾವು ಅವ್ರನ್ನ ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀವಲ್ಲ ಅದು ಅವ್ರಿಗೆ ಹೆಂಗ್ ಗೊತ್ತಾಗ್ತದೋ ಗೊತ್ತಿಲ್ಲ. ಅದಕ್ಕಿಂತ ಮೊದಲೇ ಅವರು ನಮ್ಗೆ ಎಲ್ಲಾ ಫೆಸಿಲಿಟಿಯನ್ನು ಒದಗಿಸ್ಕೊಡ್ತಾರೆ. ನಮ್ಮ ಮನಸ್ಸೊಳಗೆ ಏನಿದೆ ಅನ್ನೋಂಥದ್ದು ಅನುದಾನವನ್ನ ಅವರು ನನ್ನ ಕಾಲೇಜು ಅಂತಾನೆ ಹೇಳ್ತಾರೆ ಅದನ್ನ ಇಡೀ. ಆಮೇಲೆ ಎಲ್ಲಿವರೆಗೂ ನಮ್ಮ ಶಾಸಕರ ಒಂದು ಹೆಸರು ಹೋಗಿದೆ ಅಂತಂದ್ರೆ, ಡೈರೆಕ್ಟರ್ ನಮ್ಗೆ ಏನಾದ್ರು ತೊಂದರೆ ಇತ್ತಂದ್ರೆ ಡೈರೆಕ್ಟರ್ ನೇರವಾಗಿ ಅವ್ರು ಫೋನ್ ಮಾಡಿ ನಮ್ಗೆ ಏನ್ ಬೇಕೆಲ್ಲ ಒದಗಿಸ್ಕೊಡ್ತಾರ. ಆಮೇಲೆ ಶಿಕ್ಷಣ ಮಂತ್ರಿಗಳು ಅವ್ರಿಗೆ ಹೇಳ್ತಾರ, ಒಂದ್ ಸ್ವಲ್ಪ ಬೈಲಂಗಕ್ಕೆ ಹೋಗಿ ಮಂತಣ್ಣವ್ರ ಕಾಲೇಜ್ ನೋಡ್ಕೊಂಡ್ ಬರ್ರಿ, ಬೇರೆಯವ್ರಿಗೂ ಕೂಡ ಹೇಳ್ತಾರ. ಆ ರೀತಿ ಅವರು ಕೂಡ 24/7 ನಮ್ ಜೊತೆಗೆ ಇರ್ತಾರ. ಅವ್ರು ದೈಹಿಕವಾಗಿ ಎಲ್ಲಿರ್ತಾರ ಗೊತ್ತಿಲ್ಲ, ಮಾನಸಿಕವಾಗಿ ನಮ್ ಜೊತೆಗೆ ಇರ್ತಾರ ಅವ್ರು. ಅಂತ ಒಂದು ಶಾಸಕರ ಒಂದು ಸಹಕಾರ ಸಹಾಯ ನಮ್ಗಿದೆ ಅಂತಂದ್ರೆ ಖಂಡಿತವಾಗಿಯೂ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಸರ್. ಸರ್ ಕೆಲವು ದಿನಗಳ ಹಿಂದೆ ನಿಮ್ಮ ಶಾಲೆಗೆ ಶಿಕ್ಷಣ ಸಚಿವರಾದಂತವರು ಬಂದಿದ್ದಾರೆ. ಹೌದು ಸರ್, ಬಂದಿದ್ದಾರೆ. ಅದ್ರ ಬಗ್ಗೆ ಸರ್ ಹೇಳೋದು? ಅದು ಖಂಡಿತವಾಗಿ ನಾವು ಹೆಮ್ಮೆ ಪಡುವಂತ ವಿಷಯ. ಅವ್ರಿಗೆ ಆತ್ಮೀಯರಂತ ನಮ್ಮ ಶಾಸಕರು ಅವರು ಒಂದ್ ದಿವಸ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರಿಗೆ ನಮ್ ಕಾಲೇಜ್ ಬರಕ್ಕೆ ಇನ್ವೈಟ್ ಮಾಡಿದ್ರು. ಅದೇ ರೀತಿ ಅವರು ಕೂಡ ಹೆಮ್ಮೆಯಿಂದ ಬಂದು ಇಲ್ಲಿನ ವಾತಾವರಣ ನೋಡಿ ಬಹುಶಃ ಬಹಳಷ್ಟು ಖುಷಿ ಪಟ್ರು. ಅವ್ರು ಇಡೀ ಕರ್ನಾಟಕದಲ್ಲಿ ಇಂತ ಒಂದು ಸಂಸ್ಥೆಯನ್ನು ನೀವು ನಡೆಸ್ತಾ ಇದ್ರಿ ಅಂತ ಹೇಳಿ ಅಂತಂದ್ರೆ ಹೆಮ್ಮೆ ಪಡುವಂತ ವಿಷಯ. ಇದ್ರ ಜೊತೆಗೆ ನೀವು ಬೇರೆ ಬೇರೆ ಕಾಲೇಜುಗಳಿಗೂ ಕೂಡ ಮಾದರಿಯಾಗಿ ಬೇರೆ ಕಾಲೇಜಿನ ಡೆವಲಪ್ಮೆಂಟ್ ಮಾಡ್ರಿ ಅಂತ ಹೇಳಿ ಸಜೆಷನ್ ಕೊಟ್ರು. ಆಮೇಲೆ ನಮ್ಮ ಮಕ್ಕಳಿಗೆ ಕೂಡ ಅವರು ಒಂದು ಒಳ್ಳೆಯ ಮೆಸೇಜ್ ಅನ್ನು ಕೊಟ್ರು. ನನ್ ಕಡೆಯಿಂದ ಏನ್ ಬೇಕು ಹೇಳಪ್ಪ ನೀವು ಕೇಳ್ತಾ ಇದ್ರು. ನನ್ ಕಡೆಯಿಂದ ಏನು ನಿಮ್ಗೆಲ್ಲಾ ಇದೆ, ಎಲ್ಲಾ ಫೆಸಿಲಿಟಿ ಕೊಟ್ಬಿಟ್ಟಿದಾರೆ ಇಲ್ಲಿ. ನನ್ ಕಡೆಯಿಂದ ಏನಾದ್ರು ನಾನ್ ಸಹಾಯ ಮಾಡ್ಬೇಕು ಅಂತಂದ್ರೆ ಏನಾದ್ರು ಇದ್ರ ದಯವಿಟ್ಟು ಕೇಳ್ರಿ ಅಂತ ಇದ್ರು ಅಂತ. ಖಂಡಿತವಾಗಿ ನಾವು ಹೆಮ್ಮೆ ಪಡುವಂತದ್ದಿದೆ ಸರ್ ಸಂಸ್ಥೆ. ಸರ್ ಈಗ ಮುಂದಿನ ದಿನಗಳಲ್ಲಿ ನಿಮ್ಮ ಕನಸು ಏನಾಗಿದೆ ಸರ್? ಮುಂದಿನ ದಿನಗಳಲ್ಲಿ ಅಂತಂದ್ರೆ ಸರ್, ಈಗ ನಮ್ಮ ಈ ವರ್ಷದ ಒಂದು ಪ್ಲಾನ್ 100% ನಾವು ರಿಸಲ್ಟ್ ಮಾಡ್ಬೇಕು. ಫಸ್ಟ್ ಒಬ್ಬ ವಿದ್ಯಾರ್ಥಿ ಕೂಡ ಫೇಲ್ ಆಗಬಾರ್ದು ನಮ್ಮ ಕಾಲೇಜಲ್ಲಿ ಇದ್ದಂತವನು. 100% ರಿಸಲ್ಟ್ ಮಾಡ್ತೀವಿ ಸರ್ ಖಂಡಿತವಾಗಿಯೂ. ಆಮೇಲೆ ಅದ್ರ ಜೊತೆಗೆ ಮಕ್ಕಳು ಬರೀ ಇಲ್ಲಿ 100% ರಿಸಲ್ಟ್ ಮಾಡೋದ್ರ ಜೊತೆಗೆ ತಮ್ಮ ಜೀವನದಲ್ಲಿ ಅವ್ರು ಯಶಸ್ವಿ ಆಗ್ಬೇಕು. ಜೀವನದಲ್ಲಿ ಏನಾದ್ರು ಒಂದು ಒಳ್ಳೆಯ ಪೋಸ್ಟ್ ಹೋಗ್ಬೇಕು, ಒಂದು ಒಳ್ಳೆಯ ಸಂಸ್ಕಾರವನ್ನ, ಒಳ್ಳೆ ಮನುಷ್ಯರಾಗಿ ಇಲ್ಲಿಂದ ಅವ್ರು ಹೊರಗೆ ಹೋಗ್ಬೇಕು, ಮಾನವೀಯತೆಯನ್ನು ಕಳ್ಕೊಂಡು ಹೋಗ್ಬೇಕು, ಈ ಸಮಾಜಕ್ಕೆ ಒಂದು ಒಳ್ಳೆಯ ಗಿಫ್ಟ್ ಆಗ್ಬೇಕು ಅನ್ನೋಂಥದ್ದೇ ಆಸೆ ಸರ್ ನಮ್ಗೆ. ಖಂಡಿತವಾಗಿಯೂ ಅದು ನಾವು ಎಲ್ಲ ಬಯಸುವಂಥದ್ದು ಅದೇ. ದೇವರು ಅದನ್ನೆಲ್ಲವನ್ನು ನಮ್ಗೆ ದಯಪಾಲಿಸ್ಲಿ ಅಂತ ಹೇಳಿ, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ದಯಪಾಲಿಸ್ಲಿ ಅಂತ ಹೇಳಿ ನನ್ನೊಂದು ಆಸೆ ಇದೆ. ತಮ್ಮ ಒಂದು ಟಿವಿ ಚಾನಲ್ ಮುಖಾಂತರ ನಮ್ಗೆ ಇಲ್ಲಿ ಸಂದರ್ಶನವನ್ನು ಮಾಡಿ ನೀವು ಇನ್ನೂ ಕೂಡ ನಮ್ಮ ಕಾಲೇಜಿನ ಒಂದು ಬೆಳವಣಿಗೆ ಸಲುವಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ತಮಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಈಗ ನಮ್ಮ ಸಪೋರ್ಟ್ ಅನ್ನೋಕ್ಕಿಂತ ಸರ್, ಈಗ ಒಂದು ಸರ್ಕಾರಿ ಶಾಲೆಯನ್ನ ಈ ರೀತಿ ಕೂಡ ಒಂದು ಅಭಿವೃದ್ಧಿ ಮಾಡಬಹುದು, ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಅಭಿವೃದ್ಧಿ ನೀಡಿ ಶಿಕ್ಷಣದಲ್ಲಿ ಇಷ್ಟೊಂದು ಪ್ರಗತಿಯನ್ನು ಸಾಧಿಸೋಕ್ಕೋಸ್ಕರ ನೀವು ಪಟ್ಟಂತ ಕಷ್ಟಗಳಿದೆ ಸರ್, ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸರ್. ಈಗ ನಮ್ಮ ಸುದರ್ಶನ್ ಸರ್ ಕೂಡ ಅದನ್ನ ಹೇಳ್ತಿದ್ರು, ನಮ್ಮ ಬೈಲಹೊಂಗಲ ತಾಲೂಕು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂಥ ಕಾಲೇಜ್ ಆಗಿದೆ. ಅದು ಸಂದರ್ಶನ ಮಾಡಲೇಬೇಕು, ಅದು ಮುಂದೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಒಂದು ಅವರ ಮನವಿ ಮೇರೆಗೆ ನಾವು ಇಲ್ಲಿ ಬಂದಿದ್ದೇವೆ. ನಾವು ಇಲ್ಲಿ ಬಂದು ನಿಮ್ ಕಾಲೇಜ್ ನೋಡ್ಬಿಟ್ಟು ನಮ್ಗೆ ತುಂಬಾ ಖುಷಿ ಆಗಿದೆ. ಖಂಡಿತವಾಗಿ ಸರ್, ಖಂಡಿತವಾಗಿ ಎಲ್ಲರೂ ಖುಷಿ ಪಡುವಂತದೇ ಒಂದು ಸಂಸ್ಥೆ ನಮ್ದಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಶಾಲೆಗೆ ಬರ್ಲಿ ಸರ್, ಹೆಚ್ಚಿನ ಅಭಿವೃದ್ಧಿ ಆಗ್ಲಿ ಅಂತ ಹೇಳಿ ನಾವು ಇದೇ ರೀತಿ ನಿಮ್ಮ ಸಹಕಾರ ಮತ್ತು ಶಿಕ್ಷಣ ವಿದ್ಯಾರ್ಥಿಗಳ ಸಿಗ್ಲಿ ಅಂತ ನಾವು ಕೋರ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಇಷ್ಟೊತ್ತನ ನಿಮ್ಮ ಅಮೂಲ್ಯವಾದ ಸಮಯ ನಮಗೆ ನೀಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ತಮಗೂ ಧನ್ಯವಾದ ಸರ್. ಲಕ್ಷಾಂತರ ರೈತ ಬಾಂಧವರ ಮನಗೆದ್ದ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಹುಬ್ಬಳ್ಳಿ ರವರ ಹೈಡ್ರಾಲಿಕ್ ನೇಗಿಲು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ನಮಸ್ತೆ ಸರ್. ತಮ್ಮ ಪರಿಚಯ ಸರ್? ನನ್ನ ಹೆಸರು HR ಪಾಟೀಲ್ ಅಂತ ಹೇಳಿ, ನಾನು ಗಣಿತಶಾಸ್ತ್ರ ಉಪನ್ಯಾಸಕನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಹಾ ಸರ್. ನಾನು 2014ರಲ್ಲಿ ಬಂದೆ.
ಇದಕ್ಕಿಂತ ಪೂರ್ವದಲ್ಲಿ ನಾನು ನೇಸರ್ಗಿ ಗೌರ್ಮೆಂಟ್ PU ಕಾಲೇಜ್ನಲ್ಲಿ ವರ್ಕ್ ಮಾಡ್ತೇನೆ. ಓಕೆ 2014ರಿಂದ ಇಲ್ಲಿವರೆಗೆ ಬೈಲಹೊಂಗಲ ಕಾಲೇಜ್ನಲ್ಲಿ ಕೆಲಸ ಮಾಡ್ತೇನೆ. ಸುಮಾರು 12 ವರ್ಷಗಳ ಕಾಲ ಸೇವೆ ಸಲ್ಲಿಸಿದೆ ಹಾಗೆ. ಸರ್ ಈಗ ನಿಮ್ಮ ಕಾಲೇಜ್ ಬಗ್ಗೆ ಬಂದಾಗ ಸರ್, ನಿಮ್ಮ ಕಾಲೇಜಿನ ಬಗ್ಗೆ ನೀವು ಹೇಳೋದಾದ್ರೆ ಸರ್? ಬಹುಶಃ ಕರ್ನಾಟಕದಲ್ಲಿ ಹೆಚ್ಚು ಮಕ್ಕಳನ್ನ ಬರೀ ಕ್ವಾಲಿಟೇಟಿವ್ ಆಗಲ್ಲ, ಕ್ವಾಂಟಿಟೇಟಿವ್ ಆಗಿಯೂ ಸಹ ಉತ್ತಮ ಫಲಿತಾಂಶವನ್ನು ಹೊಂದಿರತಕ್ಕಂಥ ತಾಲೂಕಾ ಪ್ಲೇಸ್ನಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯ ಕಾಲೇಜ್ ಯಾವುದಾದ್ರೂ ಇದ್ರೆ ಅದು ಖಂಡಿತ ನಮ್ಮ ಬೈಲಹೊಂಗಲ ಗೌರ್ಮೆಂಟ್ PU ಕಾಲೇಜ್ ಅಂತ ಹೇಳ್ಬೋದು. ಈಗ ಕೇವಲ ತನ್ನ ಸಾಧನೆಯ ಮೂಲಕ ಇಡೀ ಕರ್ನಾಟಕದುದ್ದಕ್ಕೂ ಗುರುತಿಸ್ಕೊಂಡಂತ ಕಾಲೇಜ್ ನಮ್ಮದು ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ನನಗೂ ಸಹ ಹೆಮ್ಮೆ ಅನಿಸ್ತಾ ಇದೆ. ಸರ್ ನೀವು ವಿದ್ಯಾರ್ಥಿಗಳೊಂದಿಗೆ ಶಿಕ್ಷಕರು ಯಾವ ತರ ನೀವು ಬೆರಿತೀರಾ ಸರ್, ಅದಕ್ಕೆ ನೀವು ಏನ್ ಕ್ರಮ ಕೈಗೊಳ್ತೀರಾ ಅಂತ ಹೇಳಿ? ಬಹುಶಃ ಬಹಳಷ್ಟು ಜನ ನಮ್ಮಲ್ಲಿ ನಾವು ಹೋದಾಗೆಲ್ಲ ಕೇಳ್ತಾರೆ, ಇಷ್ಟು ಸಂಖ್ಯೆಯಲ್ಲಿ ಇಷ್ಟು ವೇಗವಾಗಿ ಇಷ್ಟು ಕಡಿಮೆ ಅವಧಿಯಲ್ಲಿ ನಿಮ್ಮ ಕಾಲೇಜ್ ಹೇಗೆ ಬೆಳೀತಾ ಇದೆ ಅಂತ ಕೇಳ್ತಾರೆ. ಬಟ್ ನಮ್ಮಲ್ಲಿ ನಾವು ಆ ಸಂಖ್ಯೆ ಹೆಚ್ಚಾಗಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಉಪನ್ಯಾಸಕರು ಇದ್ದದವ್ರು ಬಹುಶಃ ಎಲ್ಲ ಏನಪ್ಪಾ ಅಂದ್ರೆ ರಿಸೋರ್ಸ್ ಪರ್ಸನ್ ಆಗಿದ್ದಾರೆ. ಅವರು ಸ್ವತಃ ಸಂಪನ್ಮೂಲ ವ್ಯಕ್ತಿಗಳಾಗಿ ಎಲ್ಲ ಇಲಾಖೆ ಕಾರ್ಯಕ್ರಮಗಳಲ್ಲಿ ಕೆಲಸ ಮಾಡ್ತಾರೆ. ಇದರ ಜೊತೆಗೆ ಓದುವಂತ ಒಂದು ಪ್ರವೃತ್ತಿ ತಮ್ಮ ಇಡೀ ಸರ್ವಿಸ್ದುದ್ದಕ್ಕೂ ತಮಗೆಲ್ಲ ಗೊತ್ತಿದ್ದ ಹಾಗೆ ಸುಮಾರು 25ರಿಂದ 30-32 ವರ್ಷಗಳ ಸೇವಾ ಅನುಭವ ಹೊಂದಿರತಕ್ಕಂಥ ಸುಮಾರು 10ಕ್ಕಿಂತ ಹೆಚ್ಚು ಉಪನ್ಯಾಸಕರು ಏನಪ್ಪಾ ಅಂದ್ರೆ ನಮ್ಮ ಕಾಲೇಜ್ನಲ್ಲಿ ಕೆಲಸ ಮಾಡ್ತಾರೆ. ಅವರ ಅನುಭವನೇ ಇವತ್ತೇನಾಗಿದೆಪ್ಪ ಅಂದ್ರೆ ಈ ನಮ್ಮ ಕಾಲೇಜ್ ಇಷ್ಟು ಬೆಳಿಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ. ಅದು ಒಂದೇ ಅಂತಲ್ಲ, ಅದರ ಜೊತೆಗೆ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಅಷ್ಟೇ ನಮಗೆ ಕೈ ಜೋಡಿಸುವುದಕ್ಕೆ ಕಾರಣಕ್ಕಾಗಿ ನಮ್ಮ ಕಾಲೇಜ್ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಏನಪ್ಪಾ ಅಂದ್ರೆ ತನ್ನ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾ ಹೋಗ್ತಾ ಇದೆ ಅಂತ ಹೇಳ್ಬೋದು. ಈ ಪದವಿ ಪೂರ್ವ ಕಾಲೇಜು ಬೈಲಹೊಂಗಲ ಸರ್, ಇದು ಯಾವುದೇ ಪ್ರೈವೇಟ್ ಸ್ಕೂಲಿಗೂ ಕೂಡ ಕಮ್ಮಿ ಇಲ್ಲ. ಪ್ರೈವೇಟ್ ಕಾಲೇಜ್ಗೆ ಕಾಂಪಿಟೇಷನ್ ಕೊಡೋ ರೀತಿಯಲ್ಲಿ ಇದೆ. ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳನ್ನು ಹೊಂದಿರತಕ್ಕಂತ ಕಾಲೇಜ್ ಆಗಿರ್ಬೋದು ಸರ್, ಅತ್ಯುತ್ತಮವಾಗಿ ನಿಂದಿರ್ತೀವಿ ಸರ್ ವಿದ್ಯಾರ್ಥಿಗಳಿಗೆ. ನೀವು ಇದೆಲ್ಲ ಯಾವ ತರ ಸರ್ ಪ್ಲಾನಿಂಗ್ ನಿಂದಿರುತ್ತೆ ಅಂತ? ಬಹುಶಃ ತಮ್ಗೆಲ್ಲ ಗೊತ್ತಿದ್ದ ಹಾಗೆ ಈ ಭಾಗದಲ್ಲೇ ಎಲ್ಲರಿಗೂ ಗೊತ್ತಿದೆ, ಬಹುಶಃ ಬಹಳ ಕಡಿಮೆ 2007ರಲ್ಲಿ ಪ್ರಾರಂಭ ಆಗಿದೆ. ಈಗ 2026ಕ್ಕೆ ಬಂದು ನಿಂತಿದ್ದೇವೆ ನಾವೆಲ್ಲ. 7 ವಿದ್ಯಾರ್ಥಿಗಳಿಂದ ಚಾಲು ಆದಂತ ಒಂದು ಕಾಲೇಜ್ ಇವತ್ತು ಸುಮಾರು 3000ವರೆಗೆ ಸ್ಟ್ರೆಂತ್ ಅನ್ನು ಹೊಂದಿದೆ. ಒಂದು ಮೊದಲನೇದಾಗಿ ಏನಪ್ಪಾ ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಉಪನ್ಯಾಸಕರು ಅತ್ಯಂತ ಏನಪ್ಪಾ ಅಂದ್ರೆ ನಿಸ್ವಾರ್ಥದಿಂದ ಕೆಲಸ ಮಾಡೋದ್ರಿಂದ ಯಾವುದೇ 3 ವಿಭಾಗಗಳಲ್ಲಿ ಕೆಲಸ ಮಾಡೋದ್ರಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇನ್ನು ಅದಕ್ಕೆ ಜೊತೆಯಾಗಿ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗ್ತದೆ. ಈಗ ಸದ್ಯ ಏನಪ್ಪಾ ಅಂದ್ರೆ ಸುಮಾರು ನಮ್ಮಲ್ಲಿ 28 ಡಿವಿಷನ್ಗಳು ನಡೀತಾ ಇದೆ, ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಕೂಡಿ. ಬರೀ ವಿಜ್ಞಾನಕ್ಕಷ್ಟೇ ಬಂದ್ರೆ ಸುಮಾರು 1700 ವಿದ್ಯಾರ್ಥಿಗಳು ಏನು ಓದ್ತಾ ಇದ್ದಾರೆ. 16 ಡಿವಿಷನ್ ನಲ್ಲಿ ಅವುಗಳನ್ನ ಹಂಚಿಕೆ ಮಾಡಿದವು. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಟಾಫ್ ನೋಡಿದ್ರೆ ಪರ್ಮನೆಂಟ್ ಸ್ಟಾಫ್ ಬಹಳ ಕಡಿಮೆ ಇದೆ. ಹಾಗಂತ ಹೇಳಿ ಸ್ಟಾಫದ ಕೊರತೆಯನ್ನ ನಮ್ಮ ಏನಪ್ಪಾ ಅಂದ್ರೆ ಇಲಾಖೆ ಮತ್ತು ನಮ್ಮ ಶಾಸಕರು ಅತಿ ಕಾಳಜಿಯಿಂದ ಏನಪ್ಪಾ ಅಂದ್ರೆ ಅದನ್ನ ಕೊರತೆ ಆಗದ ರೀತಿಯಲ್ಲಿ ನೋಡ್ಕೊಂಡದ್ದು. ಎಷ್ಟೇ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದ್ರೂ ವಿದ್ಯಾರ್ಥಿಗಳಿಗೆ ಇಲ್ಲಿ ಯಾವುದೇ ರೀತಿಯ ಅನ್ಯಾಯ ಆಗುವುದಿಲ್ಲ ಅಂತಕ್ಕಂಥ ಭಾವನೆ ಇಡೀ ಭಾಗದಲ್ಲಿ ಬಂದಿದೆ. ಕೇವಲ ಬೈಲಹೊಂಗಲ ತಾಲೂಕಿನ ಜನ ಅಲ್ಲ, ಸವದತ್ತಿ, ರಾಮದುರ್ಗು, ಈ ಕಡೆ ಕಿತ್ತೂರು, ನವಲಗುಂದ, ನರಗುಂದ, ಧಾರವಾಡ ಜಿಲ್ಲೆಗಳಿಂದಲೂ ಸಹ ನಮ್ಮ ಕಾಲೇಜ್ಗೆ ಏನಪ್ಪಾ ಅಂದ್ರೆ ಬರ್ತಾರೆ. ವಿದ್ಯಾರ್ಥಿಗಳ ಸಂಖ್ಯೆ ಪ್ರತಿ ವರ್ಷದಿಂದ ಏನಪ್ಪಾ ಅಂದ್ರೆ ಬರ್ತಕ್ಕಂಥವ್ರದ್ದು ಹೆಚ್ಚಾಗಿದೆ. ಸೊ ಈ ಇನ್ಫ್ರಾಸ್ಟ್ರಕ್ಚರು ಮತ್ತು ಬೋಧನಾ ವ್ಯವಸ್ಥೆ ಮತ್ತು ಕಾಲೇಜು ಇವೆಲ್ಲಗಳಿಗೆ ಪೂರಕವಾಗಿ ಪ್ರತಿ ವರ್ಷ ರಿಸಲ್ಟ್ನಲ್ಲೂ ಸಹ ಏನಾಗಿದೆ ಅಂದ್ರೆ ಅತ್ಯುತ್ತಮ ಏನಪ್ಪಾ ಅಂದ್ರೆ ಫಲಿತಾಂಶವನ್ನು ತೆಗಿತಾ ಇದ್ದೀವಿ. ನಾವು ವಿಜ್ಞಾನ ವಿಭಾಗದಲ್ಲಿ ಸುಮಾರು ಏನಪ್ಪಾ ಅಂದ್ರೆ 95% ಏನಪ್ಪಾ ಅಂದ್ರೆ ಫಲಿತಾಂಶವನ್ನು ಪಡೆದಿದ್ದೀವಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದ್ರೂ ಸಹ ಫಲಿತಾಂಶದಲ್ಲಿ ನಾವು ಹಿಂದಿದ್ದಿಲ್ಲ. ಸೊ ಇದು ಪ್ರತಿ ವರ್ಷಕ್ಕೆ ನಾವು ಹೆಚ್ಚಾಗ್ತಾ ಹೋಗುತ್ತಾ ಇರೋದ್ರಿಂದ. ಅದೇ ರೀತಿ ನಮ್ಮಲ್ಲಿ ಕಲಾ ವಿಭಾಗದಲ್ಲಿ ರ್ಯಾಂಕ್ ಬಂದಿದ್ದೇವೆ. ಕಾಮರ್ಸ್ ವಿಭಾಗದಲ್ಲಿಯೂ ಅತ್ಯುತ್ತಮವಾಗಿರ್ತಕ್ಕಂಥ ರ್ಯಾಂಕ್ 98% ಏನಪ್ಪಾ ಅಂದ್ರೆ ಪಡೆದು ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲ ಇನ್ ಆಲ್ ರೆಸ್ಪೆಕ್ಟ್ ಇದರ ಜೊತೆಯಾಗಿ ಕೇವಲ ಪಠ್ಯ ಚಟುವಟಿಕೆಗಳಲ್ಲಿ ಮಾತ್ರ ನಮ್ಮ ಕಾಲೇಜ್ ಮುಂದುವರೆದಿಲ್ಲ, ಪಠ್ಯೇತರ ಚಟುವಟಿಕೆಗಳಲ್ಲೂ ಅಷ್ಟೇ ಏನಪ್ಪಾ ಅಂದ್ರೆ ಸಾಧನೆಯನ್ನು ಮಾಡಿದೆ.
ಕಳೆದ ವರ್ಷಕ್ಕೆ ನಾನು ಕ್ರೀಡಾ ವಿಭಾಗದ ಕಾರ್ಯದರ್ಶಿಯಾಗಿ ತಮ್ಗೆ ಹೇಳೋದಾದ್ರೆ ಬಹಳಷ್ಟು ವಿಭಾಗಗಳಲ್ಲಿ ಅಂದರೆ ವಾಲಿಬಾಲ್ ತಂಡ ತಗೋರಿ, ಶಟಲ್ ಬ್ಯಾಡ್ಮಿಂಟನ್ ತಗೋರಿ, ಚೆಸ್ನಲ್ಲಿ ತಗೋರಿ, ಎಲ್ಲ ಕ್ರೀಡಾ ವಿಭಾಗದಲ್ಲೂ ಸಹ ರಾಜ್ಯ ಮಟ್ಟದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದೆ. ಅದರ ಜೊತೆಯಾಗಿ ಸಾಂಸ್ಕೃತಿಕ ವಿಭಾಗದಲ್ಲೂ ಸಹ ಏನಪ್ಪಾ ಅಂದ್ರೆ ವಿಭಾಗ ಮಟ್ಟ ಮತ್ತು ರಾಜ್ಯ ಮಟ್ಟದವರೆಗೆ ಏನಪ್ಪಾ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಕೆಲಸವನ್ನ ಅಂದ್ರೆ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ಸೊ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿ ನಮ್ಮ ಕಾಲೇಜ್ನಲ್ಲಿ ಆಗ್ತದ ಅಂತ ಹೇಳಿ ನಾವು ಹೇಳೋದಲ್ಲ, ಇಲ್ಲಿರ್ತಕ್ಕಂಥ ಪಾಲಕರಿಗೇನೆ ಏನಾಗಿದೆ ಅಂದ್ರೆ ಮನದಟ್ಟಾಗಿದೆ. ಹೀಗಾಗಿ ತಾವು ಕೇಳಿದ್ರೆ ಪ್ರೈವೇಟ್ ಕಾಲೇಜಸ್ ಬಗ್ಗೆ ಏನಿಲ್ಲ, ಮೊದಲಿಗೆ ಈಗ ಬೈಲಹೊಂಗಲದಲ್ಲಿ ಒಂದು ಟ್ರೆಂಡ್ ಏನಿದೆ ಅಂದ್ರೆ ಸಾಮಾನ್ಯವಾಗಿ ಗೌರ್ಮೆಂಟ್ ಕಾಲೇಜ್ನಲ್ಲಿ ಫಸ್ಟ್ ಅಡ್ಮಿಷನ್ ಆಗ್ತವೆ, ತದನಂತರ ಏನಪ್ಪಾ ಅಂದ್ರೆ ಬೇರೆ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಆಗುವಂಥ ವಾತಾವರಣ ಈಗ ನಿರ್ಮಾಣ ಆಗಿದೆ. ಅದು ವಿದ್ಯಾರ್ಥಿಗಳ ಏನಪ್ಪಾ ಅಂದ್ರೆ ಫಲಿತಾಂಶ ಅದಕ್ಕೆ ಪೂರಕ ಆಗಿದೆ ಅಂತ ನಾನು ಹೇಳೋದು. ಸರ್, ಮಾನ್ಯ ಸಚಿವರು ಈ ಕಾಲೇಜಿನ ಬಗ್ಗೆ ಅತಿಯಾದಂತ ಆಸಕ್ತಿಯನ್ನು ಹೊಂದಿದ್ದಾರೆ ಸರ್. ಅವರು ಪ್ರತಿಯೊಂದು ವಿಷಯದಲ್ಲೂ ಕೂಡ ಅಷ್ಟು ಮುತುವರ್ಜಿಯನ್ನು ವಹಿಸಿಕೊಂಡು ಅವರು ತಮ್ಮ ಕಾರ್ಯವನ್ನು ಕೈಗೊಳ್ತಾರೆ. ತಮ್ಮ ಬೇಕಾದಂತ ಏನು ಅನುದಾನ ಕೂಡ ಅಷ್ಟೇ ಬೇಗವಾಗಿ ಅವ್ರು ನೀಡುತ್ತಾರೆ ಅಂತ ನೀವು ಆಗ್ಲೇ ಹೇಳ್ತಿದ್ರೆ ಫ್ಯಾಕಲ್ಟಿ ಎಲ್ಲ ಸೇರಿ. ಅವರು ಸರ್ ಆಸಕ್ತಿ ಹೇಗೆ, ಅವರು ಮಕ್ಕಳೊಂದಿಗೆ ಅವ್ರು ಯಾವ ತರ ಬೆರೀತಾರ ಅಂತ ಹೇಳಿ ಮಾನ್ಯ ಶಾಸಕರು? ಬಹುಶಃ ಬೈಲಹೊಂಗಲ ಆ ದೃಷ್ಟಿಯೊಳಗೆ ಈಗ ಸದ್ಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಮಹಾಂತೇಶ್ ಕೌಜಲ್ಗಿ ಅವರು ಅವರನ್ನ ಪಡೆದಿರುವುದು ನಮ್ಮ ಬೈಲಹೊಂಗಲದ ಒಂದು ಪುಣ್ಯ ಅಂತ ಏಕಸ್ ಹೇಳೋದು. ಕಾರಣ ಇಷ್ಟೇ, ಈ ಕಾಲೇಜ್ ಬಗ್ಗೆ ವಿಶೇಷ ಆಸಕ್ತಿ ಇದೆ. ಅವರು ಪ್ರತಿ ವರ್ಷ ಅವರ ಕುರಿತು ಒಂದು ಮಾತು ಹೇಳೋದಾದ್ರೆ ಪ್ರತಿ ವರ್ಷ ಸುಮಾರು 3 ರಿಂದ 4 ತಾಸು ಅವರು ಬಂದ್ರೆ ಇಲ್ಲಿ ಮೀಟಿಂಗ್ ಅನ್ನು ಮಾಡ್ತಾರೆ. ಒಂದು ಸಣ್ಣ ವಿಷಯ ಇದ್ರೂ ಸಹ ಅದನ್ನು ಕುಲಂಕುಷವಾಗಿ ಚರ್ಚೆ ಮಾಡಿ ಒಂದು ಯಾವ್ದಾದ್ರು ಕನ್ಕ್ಲೂಷನ್ ಬರದ ಹೊರತು ಅದನ್ನೇನಪ್ಪಾ ಅಂದ್ರೆ ಬಿಡುದಿಲ್ಲ. ಸೊ ಹೀಗಾಗಿ ಅವ್ರಿಗೆ ಈ ಕಾಲೇಜ್ನಲ್ಲಿ ನಡೀತಕ್ಕಂಥ ಸಣ್ಣ ಪುಟ್ಟ ಕೆಲಸಗಳ ಬಗ್ಗೆಯೂ ಸಹ ಅವ್ರಿಗೆ ಏನಪ್ಪಾ ಅಂದ್ರೆ ಮನದಟ್ಟಾಗಿರ್ತದೆ. ಸೊ ಅವರು ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳೋದ್ರಿಂದ ಯಾವುದೇ ಇರ್ಬೋದು, ಅವರು ಪ್ರತಿಯೊಂದನ್ನು ಏನಪ್ಪಾ ಅಂದ್ರೆ ನೋಡ್ತಾರೆ. ಹೀಗಾಗಿ ನಮ್ಮ ಸ್ಟಾಫ್ ಪ್ರೊವೈಡ್ ಮಾಡೋದಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡೋದಿರ್ಬೋದು, ನಮ್ಮ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಹುಶಃ ಯಾವುದೇ ಕಲ್ಯಾಣ ಮಂಟಪದಲ್ಲೂ ಸಹ ಏನಪ್ಪಾ ಅಂದ್ರೆ ಇಷ್ಟು ಜನ ಒಂದು ದಿನಕ್ಕೆ ಸೇರೋದಿಲ್ಲ ಅಂತ ವ್ಯವಸ್ಥೆ ನಮ್ಮ ಕಾಲೇಜಿನಲ್ಲಿ ಇದ್ರೂ ಸಹ ಎಲ್ಲ ವ್ಯವಸ್ಥೆ, ಒಂದು ಮಕ್ಕಳಿಗೆ ವಾಶ್ರೂಮ್ ವ್ಯವಸ್ಥೆ ಪ್ರೊವೈಡ್ ಮಾಡೋದಾಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಪ್ರೊವೈಡ್ ಮಾಡೋದಾಗಿರ್ಬೇಕು, ಸುಸಜ್ಜಿತವಾಗಿರ್ತಕ್ಕಂಥ ಕ್ಲಾಸ್ ರೂಮನ್ನು ಪ್ರೊವೈಡ್ ಮಾಡೋದಾಗಿರ್ಬೋದು, ಲೈಬ್ರರಿಯನ್ನು ಪ್ರೊವೈಡ್ ಮಾಡೋದಾಗಿರ್ಬೋದು, ಕ್ರೀಡಾ ಸಾಮಗ್ರಿಗಳನ್ನು ಪ್ರೊವೈಡ್ ಮಾಡೋದಾಗಿರ್ಬೋದು, ಯಾವುದಕ್ಕೂ ಕೊರತೆ ಮಾಡದ ರೀತಿಯಲ್ಲಿ ಅವರು ಕಾಳಜಿ ತೆಗೆದುಕೊಂಡ ಕಾರಣಕ್ಕಾಗಿ ಅವ್ರು ಹೇಳ್ತಾರೆ, ನಾವು ಇನ್ಫ್ರಾಸ್ಟ್ರಕ್ಚರ್ ವೈಸ್ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಅತಿಥಿ ಉಪನ್ಯಾಸಕರು ಮತ್ತು ಕಾಯಂ ಉಪನ್ಯಾಸಕರು ನಮ್ಮ ಕೈ ಜೋಡಿಸ್ತಾ ಇದ್ದಾರೆ ಅಂತ ಏಕಸ್ ಅವರು ತಮ್ಮ ಮಾತುಗಳಲ್ಲಿ ಏನಪ್ಪಾ ಅಂದ್ರೆ ಹೇಳ್ತಾರೆ. ಸೊ ಹೀಗಾಗಿ ಬಹುಶಃ ಅದು ಏನಪ್ಪಾ ಅಂದ್ರೆ ಕೋಆರ್ಡಿನೇಷನ್ ಒಳ್ಳೆಯದಿರೋದ್ರಿಂದ ನಮ್ಮ ಎಲ್ಲಾ ಬೇಡಿಕೆಗಳನ್ನು ಶಾಸಕರು ಮತ್ತು CBC ತಂಡ ಉಪಾಧ್ಯಕ್ಷರು ವಾಲಿ ಅಂತ ಇದ್ದಾರೆ, ಅಶೋಕ್ ವಾಲಿ ಅಂತ ಇದ್ದಾರೆ, ಅವಾಗ ಅವರ ಎಲ್ಲ ಫ್ರೆಂಡ್ಸನ್ನೇ CBC-ನಲ್ಲಿ ಇದ್ದಾರೆ. ಅವೆಲ್ಲ ಒಂದು ತಂಡವಾಗಿ ಅವರೂ ಸಹ ಕೆಲಸ ಮಾಡೋದ್ರಿಂದ ಭಾಳ ಒಳ್ಳೆಯ ಒಂದು ಏನಪ್ಪಾ ಅಂದ್ರೆ ಫಲಿತಾಂಶ ನಮ್ಮ ಕಾಲೇಜಿಗೆ ಬರ್ತಾ ಇದೆ ಅಂತ ಹೇಳಿ. ಸರ್, ರಾಜ್ಯದಲ್ಲಿ ಇರ್ತಕ್ಕಂಥ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೀವೊಂದು ಕ್ಯೂ ಮಾತು ಹೇಳಿದ್ರೆ ಸರ್ ವಿದ್ಯಾಭ್ಯಾಸದ ಬಗ್ಗೆ. ಈಗ ವಿದ್ಯಾರ್ಥಿಗಳು ಬಹುಶಃ ನಮ್ಮ ಒಂದು ದೃಷ್ಟಿಯಲ್ಲಿ ಒಳ್ಳೆಯ ಏನಪ್ಪಾ ಅಂದ್ರೆ ಪಾಲಕರು ಮತ್ತು ಪಾಲಕರು ತಮ್ಮ ಮಕ್ಕಳ ಭವಿಷ್ಯಕ್ಕೆ ಏಳಿಗೆಗಾಗಿ ಏನಪ್ಪಾ ಅಂದ್ರೆ ಯಾವಾಗಲೂ ಬಯಕೆ ಒಳ್ಳೆಯದೇನೆ ಇರ್ತದೆ. ಬಟ್ ಮಕ್ಕಳು ಅವ್ರ ಜವಾಬ್ದಾರಿಯನ್ನು ತಿಳ್ಕೋದು, ಮಕ್ಕಳು ಅವ್ರ ಜವಾಬ್ದಾರಿಯನ್ನು ತೆಗೆದುಕೊಂಡು ನಮ್ಮ ಕಾಲೇಜಿನಲ್ಲಿ ಬಂದಾಗ ನಾವು ಹೇಳೋದು ಅದನ್ನೇ, ನೀವು ಒಳ್ಳೆ ಕಾಲೇಜಿಗೆ ಅಡ್ಮಿಷನ್ ತೊಗೊಂಡಿರಿ, ಇಲ್ಲಿ ಇರತಕ್ಕಂಥ 2 ವರ್ಷಗಳಲ್ಲಿ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಮಾಡಿ ನೀವೇನಾದರೂ ಉತ್ತಮ ಫಲಿತಾಂಶದೊಂದಿಗೆ ಹೋದಿರಪ್ಪ ಅಂದರೆ ಡೆಫಿನೆಟ್ಲಿ ಒಳ್ಳೆಯ ಪ್ರೊಫೆಷ್ನಲ್ ಕೋರ್ಸ್ಗಳಿಗೆ ಹೋಗ್ತೀರಿ. ಅದರ ಜೊತೆಗೆ ನಿಮ್ಮ ಭವಿಷ್ಯ ಸುಧಾರಣೆ ಆಗ್ತದೆ, ನಿಮ್ಮ ಬರೇ ಮನೆತನ ಸುಧಾರಣೆ ಆಗೋದ್ರ ಜೊತೆಗೆ ಇಡೀ ಸಮಾಜ ಏನಪ್ಪಾ ಅಂದರೆ ಸುಧಾರಣೆ ಆಗ್ತದೆ ಅಂತ ಏಕಸ್ ನಾವು ಹೇಳ್ತೀವಿ. ಅದು ಪ್ರತಿ ವರ್ಷದಿಂದ ವರ್ಷಕ್ಕೂ ಏನಾಗ್ತಾ ಇದೆ ಅಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಒಳ್ಳೆ ಕಾಲೇಜ್ಗೆ ಹೋಗುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ತಮಗೆ ಗೊತ್ತಿದ್ದ ಹಾಗೆ ಈಗ ನಮ್ಮ ಕಾಲೇಜಿನ ಬಗ್ಗೆ ನಾವು ಉಪನ್ಯಾಸಕರು ಅಥವಾ ಯಾವುದಾದ್ರೂ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ನಾವು ಏನಪ್ಪಾ ಅಂದ್ರೆ ಬೆಳೆಸುವಂತ ಸ್ಥಿತಿ ಇಲ್ಲ. ಮಕ್ಕಳೇ ಏನಪ್ಪಾ ಅಂದ್ರೆ ಮೌತ್ ಪಬ್ಲಿಸಿಟಿ ಒಬ್ಬರಿಂದ ಒಬ್ಬರಿಗೆ ಹರಡಿ ಅದೇನಾಗ್ತಾ ಇದೆ ಅಂದ್ರೆ ನಾವು ಪ್ರತಿ ವರ್ಷ 2 ಅಥವಾ 3 ರೂಮ್ಗಳನ್ನ ಹೆಚ್ಚಿಗೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಇದು ನಿರಂತರವಾಗಿ ಕಳೆದ ನಾವು 10 ವರ್ಷದಿಂದ ನೋಡ್ತಾ ಇದ್ದೇವೆ. ಬಹಳ ಒಳ್ಳೆಯ ರೀತಿಯ ಫಲಿತಾಂಶ ಏನಪ್ಪಾ ಅಂದ್ರೆ ಕೊಡ್ತಾ ಇದೆ. ಮಕ್ಕಳು ಇಲ್ಲಿ ಸರ್ ನಮ್ಮ
ಎಲ್ಲ ಸರ್ ಅಭಿಪ್ರಾಯನೂ ಅದೇ. ಏನಪ್ಪಾ ಅಂದ್ರೆ ಇಲ್ಲಿ ಬಂದ ನಂತರ ಸಾಕಷ್ಟು ವಿದ್ಯಾರ್ಥಿಗಳು ಉಳಿದ ಜಾಣ ವಿದ್ಯಾರ್ಥಿಗಳನ್ನು ನೋಡಿ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಂಡಂತ ಏನಪ್ಪಾ ಅಂದ್ರೆ ಉದಾಹರಣೆಗಳು ಸಾಕಷ್ಟು. ಓಕೆ ಸರ್, ತಮ್ಮ ಅಮೂಲ್ಯವಾದ ಸಮಯ ನಮ್ಮೊಂದಿಗೆ ಕಳೆದಕ್ಕೆ ಸರ್ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ವಿದ್ಯಾರ್ಥಿ ಬೆಳಕು ಯೂಟ್ಯೂಬ್ ಚಾನಲ್ನ ಒಂದು ಸಂದರ್ಶನಕ್ಕೆ ಸಹಕರಿಸಿದ ನಮ್ಮ ಬೈಲ್ಹೊಂಗಲ್ ಸರ್ಕಾರಿ PU ಕಾಲೇಜಿನ ಪ್ರಾಂಶುಪಾಲ ಸರ್ ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಒಂದು ಸಣ್ಣ ಗೌರವ ಸಮರ್ಪಣೆಯನ್ನ ನಾವು ಮಾಡುತ್ತಿದ್ದೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇವತ್ತಿನ ದಿವಸ ನಮ್ಮ ಕಾಲೇಜಿನ ಮೇನ್ ಪಿಲ್ಲರ್ಗಳಾದ ಒಂದು ಕೃಷಿ ವ್ಯವಸ್ಥೆ ಆಗಲ್ಲ. ಯಾಕಂದ್ರೆ ಈ ಒಂದು ಗೌರ್ಮೆಂಟ್ PU ಕಾಲೇಜಿನ ಒಂದು ಯಶಸ್ವಿನ ಹಿಂದೆ ಇರತಕ್ಕಂತ ಒಂದು ಮೇನ್ ಪಿಲ್ಲರ್ಗಳಾದಂತ ಪೊಲೀಸರ್ ಹಾಗೂ ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ಒಂದು ವಿದ್ಯಾರ್ಥಿಗಳನ್ನು ತಂಡದಿಂದ ಗೌರವ ಸಮರ್ಪಣೆಯನ್ನು ಮಾಡ್ತಾರೆ. ಥ್ಯಾಂಕ್ ಯು. ಇಲ್ಲಿಯವರೆಗೆ ನಮ್ಮ ಒಂದು ಕಡೆಗೆ ಹೋಗ್ಬಿಟ್ಟು ಒಂದು ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳನ್ನ ಹಾಗೂ ಎಲ್ಲ ಸಿಬ್ಬಂದಿ ವರ್ಗವು ನಮಗೆ ಒಂದು ಒಳ್ಳೆಯ ಪ್ರೋತ್ಸಾಹ ನೀಡಿದ್ದಾರೆ. ಎಲ್ಲ ಗುರುಗಳಿಗೆ ಹಾಗೂ ನಮ್ಮ HR ಪಾಟೀಲ್ ಕೂಡ ನಾನು ಧನ್ಯವಾದಗಳನ್ನು ಹೇಳುತ್ತಾ ನಿಮ್ಮ ಸುದರ್ಶನ ಪಾತ್ರ ಮಾಡುವ ಧನ್ಯವಾದಗಳು.